ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಇಡೀ ಪ್ರಕೃತಿಯಲ್ಲಿ ನಗು ಅನ್ನುವಂಥದ್ದು ಅಥವಾ ಮುಖದ ಭಾವನೆಗಳು ಅನ್ನುವಂಥದ್ದು ಕೊಟ್ಟಿರೋದು ಮನುಷ್ಯರಿಗೆ ಮಾತ್ರ. ಹಾಗಾಗಿ ನಾವು ಮನಸ್ಸಿನಲ್ಲಿ ಏನು ಅನ್ಕೊಂತೀವಿ ಅದೆಲ್ಲವೂ ಕೂಡ ನಾವು ಮುಖದ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ನಗು ಅಥವಾ ಮುಖದ ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಎಷ್ಟು ಮನಸ್ಸಿನಲ್ಲಿ ತೊಳಲಾಟ ಆಗ್ತಾ ಇರುತ್ತೆ. ಈ ರೀತಿಯಾಗಲೂ ಆಗುತ್ತಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಹೌದು, ಮುಖದ ಪಾರ್ಶ್ವವಾಯು ಅನ್ನುವಂಥ ಸಮಸ್ಯೆಗಳನ್ನು ನೀವು ಕೇಳಿರ್ಬೋದು ಅಥವಾ ಕೇಳಿಲ್ದೇನೂ ಇರ್ಬೋದು. ಈ ಸಮಸ್ಯೆ ಯಾವ ಕಾರಣಕ್ಕೆ ಬರುತ್ತೆ ಅಥವಾ ಈ ಸಮಸ್ಯೆ ಉಂಟಾದರೆ ಈ ರೀತಿಯೆಲ್ಲ ಆಗುತ್ತಾ ಅನ್ನುವಂಥ ಒಂದು ಕಾನ್ಸೆಪ್ಟ್ನೊಂದಿಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ನಾವು ಬಂದಿದ್ದೀವಿ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಫೇಶಿಯಲ್ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಈ ಡಿಪಾರ್ಟ್ಮೆಂಟ್ನ ಕನ್ಸಲ್ಟೆಂಟ್ ಆಗಿರುವಂಥ ಡಾಕ್ಟರ್ ವಿಶ್ವಾಸ್ ವಿಜಯ್ ದೇವ್ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ಇದು ಮುಖದ ಪಾರ್ಶ್ವವಾಯು ಅನ್ನುವಂಥ ಸಮಸ್ಯೆ ಯಾವೆಲ್ಲ ಕಾರಣಕ್ಕಾಗುತ್ತೆ, ಯಾವ ಒಂದು ಸಿಂಪ್ಟಮ್ಸ್ನ ನಮಗೆ ಗೊತ್ತಾಗುತ್ತೆ ಮುಖದ ಪಾರ್ಶ್ವವಾಯು ಆಗಿದೆ ಅನ್ನುವಂಥದ್ದು. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇದು ಮುಖದ ಪಾರ್ಶ್ವವಾಯು ಯಾಕಾಗುತ್ತೆ ಅಥವಾ ಏನು ಅನ್ನುವಂಥದ್ದು. ಹಾಗಾಗಿ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿಮಗೂ ಕೂಡ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಮಾತಾಡ್ಬೋದು. ಸರ್, ಮುಖ್ಯವಾಗಿ ಮುಖದ ಪಾರ್ಶ್ವವಾಯು ಅನ್ನುವಂಥದ್ದು ತುಂಬ ಜನ ಕೇಳಿರೋದಿಲ್ಲ ಅಥವಾ ನೋಡಿದ್ರು ಇದು ಅದೇ ಸಮಸ್ಯೆ ಅಂತ ಗೊತ್ತಿರೋದಿಲ್ಲ ಅಥವಾ ಅವ್ರಿಗೆ ಆಗಿದ್ರು ಕೂಡ ಗೊತ್ತಿರೋದಿಲ್ಲ. ಸೊ ಮುಖದ ಪಾರ್ಶ್ವವಾಯು ಅಂದರೆ ಏನು? ಮುಖದ ಪಾರ್ಶ್ವವಾಯು ಅಂದರೆ ಈ ಮುಖದ ಮಾಂಸಖಂಡಗಳಲ್ಲಿ ದೌರ್ಬಲ್ಯತೆಯಿಂದ ಆ ಮುಖದ ಪಾರ್ಟ್ಸ್ ಅಂದರೆ ಕಣ್ಣಿನ ಭಾಗದಲ್ಲಿ, ಈಗ ಕಣ್ಣಿನ ಮಾಂಸಖಂಡಗಳು ಕೆಲಸ ಮಾಡದೇ ಇದ್ದರೆ ಕಣ್ಣು ಮುಚ್ಚಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲ ಸ್ಮೈಲ್ ಮಾಡೋದು ಅಂತ ನಗುವ ಮಾಂಸಖಂಡಗಳಲ್ಲಿ ಕಷ್ಟಗಳಾದರೆ ಸ್ಮೈಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಬಾಯಿನ ಮೂಲೆಯಲ್ಲಿ ಏನಾರ ನಾವು ಊಟ ಇಟ್ಟಾಗ ಇಲ್ಲ ನೀರು ಕುಡಿಬೇಕಾದ್ರೆ ಮಾಂಸಖಂಡಗಳು ಕೆಲಸ ಮಾಡದೇ ಇದ್ದರೆ ನೀರು ಮತ್ತು ಊಟ ಅಲ್ಲಿಂದ ಆಚೆ ಬರೋ ಅಂಥದ್ದು. ಇದು ಫೇಶಿಯಲ್ ಪ್ಯಾರಾಲಿಸಿಸ್ ಇಲ್ಲ ಮುಖದ ಪಾರ್ಶ್ವವಾಯು ಅಂತ ಸಿಂಪ್ಟಮ್ಸ್. ಬಟ್ ಇದು ಏನಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಈ 7th ನರ್ವ್ ಇಲ್ಲ ಫೇಶಿಯಲ್ ನರ್ವ್ ಅಂತ ಒಂದು ಸ್ಪೆಷಲ್ ನರ್ವ್ ಇದೆ. ಈ ಬಾಡಿಯಲ್ಲಿ 12 ಕ್ರೇನಿಯಲ್ ನರ್ವ್ಸ್ ಇರುತ್ತೆ. ಆ 12 ಕ್ರೇನಿಯಲ್ ನರ್ವ್ಸಲ್ಲಿ ಈ 7ನೇ ಕ್ರೇನಿಯಲ್ ನರ್ವ್ ತುಂಬ ಇಂಪಾರ್ಟೆಂಟ್. ಇದು ಮೆದುಳು ಭಾಗದಲ್ಲಿ ಪಾನ್ಸ್ ಅನ್ನೋ ಒಂದು ಜಾಗದಿಂದ ಬಂದು ಕಿವಿ ಒಳಗಿಂದ ಬಂದು ಮುಖದ ಮೇಲೆ ಬರುತ್ತೆ. ಮುಖದ ಮೇಲೆ ಬಂದಾಗ ಅದು ಕೊನೆಗೆ ಬಂದು ಮಾಂಸಖಂಡಗಳಿಗೆಲ್ಲ ಸಪ್ಲೈ ಮಾಡುತ್ತೆ ವಿದ್ಯುತ್ತನ್ನು. ಸೊ ಇದೆಲ್ಲ ಆ ಜಾಗದಿಂದ ಬರಬೇಕಾದ್ರೆ ಆ ಜಾಗದಲ್ಲಿ ಮಧ್ಯದಲ್ಲಿ ಯಾವುದೇ ಕಾಯಿಲೆ ಆಗಲಿ, ಕ್ಯಾನ್ಸರ್ ಆಗಲಿ, ಇಂಜುರಿ ಆಗಲಿ, ಗಾಯ ಆಗಲಿ ಆದಾಗ ಆ ನರದ ಮೇಲೆ ಪ್ರಭಾವ ಬೀಳುತ್ತೆ. ಆ ಪ್ರಭಾವ ಬಿದ್ದಾಗ ಅದರಿಂದ ಆ ನರದಲ್ಲಿ ವಿದ್ಯುತ್ ಚಾಲನೆ ಕಮ್ಮಿಯಾಗಿ ಮಾಂಸಖಂಡಗಳು ಕೆಲಸ ಮಾಡೋದಿಲ್ಲ. ಅದು ಕೆಲಸ ಮಾಡದೇ ಇದ್ದಾಗ ಮುಖದ ಪಾರ್ಶ್ವವಾಯು ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಈ ಮುಖದ ಪಾರ್ಶ್ವವಾಯು ಆಗುವಂಥ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕಾರಣಕ್ಕೆ ಆಗುತ್ತೆ ಅಂತ? ಅದು ಮೆದುಳಿನಲ್ಲಿ ತೊಂದರೆಗಳಿರ್ಬೋದು, ಟ್ಯೂಮರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇಲ್ಲ ಸ್ಟ್ರೋಕ್ ಅಂತ ಹೇಳ್ತೀವಲ್ಲ, ಇಲ್ಲಿ ರಕ್ತ ಶ್ರವಣ ಕಷ್ಟ ಆಗಿರುತ್ತಲ್ಲ ಅದರಲ್ಲೂ ಆಗಬಹುದು. ಇಲ್ಲ ಇಂಜುರಿ, ಹೆಡ್ ಇಂಜುರಿ ಅಂದರೆ ಅವರು ಆಕ್ಸಿಡೆಂಟ್ ಆದಾಗ ಮೆದುಳು ಭಾಗದಲ್ಲಿ ರಕ್ತ ಕೂತ್ಕೊಂಡು ಆ ನರದ ಮೇಲೆ ಪ್ರೆಸ್ ಆಗಿ ಆಗ್ಬೋದು. ಇಲ್ಲ ಸಪೋಸ್ ಅದು ಕಿವಿ ಮೂಲಕ ಬರಬೇಕಾದ್ರೆ ಕಿವಿಯನ್ನು ಕಾಯಿಲೆಯಿಂದನೂ ಒಂಚೂರು ಅದ್ರ ಮೇಲೆ ಪ್ರೆಷರ್ ಬಿದ್ದು ಆ ನರ ಕೆಲಸ ಮಾಡಿದ ಹಾಗೆ ಇದಾಗ್ಬೋದು. ಮತ್ತು ಕಿವಿ ಭಾಗದಿಂದ ಆಚೆ ಬಂದಾಗ ಪೆರೋಟಿಡ್ ಅಂತ ಒಂದು ಎಂಜಿಲ್ ಬರೋದೊಂದು ಗ್ರಂಥಿ ಇರುತ್ತೆ. ಆ ಗ್ರಂಥಿಯಲ್ಲಿ ಟ್ಯೂಮರ್ಸ್ ಏನಾರ ಆದರೆ, ಇಲ್ಲ ಅಲ್ಲೇನಾರ ಇಂಜುರಿ ಆಗಿದ್ದರೆ, ಮುಖದ ಮೇಲೆ ಏಟು ಬಿದ್ದಾಗ, ಇಲ್ಲ ಆ ಜಾಗದಲ್ಲಿ ಏನಾರ ಊತ ಬಂದಿದ್ರೆ ಆಗಲೂ ಕೂಡ ಈ ನರ ಕೆಲಸ ಮಾಡಲ್ಲ. ಬಟ್ ಯಾವಾಗ ನೀವು ಕಾಯಿಲೆದು ಏನು ಕಾರಣದಿಂದ ಬಂದಿದೆ ಅಂತ ತಿಳಿಲಿಕ್ಕಾಗಲ್ವೋ ಆವಾಗ ನಾವು ಅದನ್ನು ಬೆಲ್ಸ್ ಪಾಲ್ಸಿ ಅಂತ ಕರಿತೀವಿ, ಬೆಲ್ಸ್ ಪಾರ್ಶ್ವವಾಯು ಅಂತ ಕರಿತೀವಿ. ಯಾವಾಗ ಅದಕ್ಕೆ ಕಾರಣ ಹುಡುಕ್ಲಿಕ್ಕಾಗಲ್ವೋ. ಬಟ್ ಒಂದು ಒಳ್ಳೇದೇನು ಅಂತ ಹೇಳಿದ್ರೆ, ಈ ಬೆಲ್ಸ್ ಪಾಲ್ಸಿ ಅನ್ನೋದು ಎಷ್ಟೊಂದು ಜನದಲ್ಲಿ ರಿಕವರಿ ಆಗುತ್ತೆ. ಬಟ್ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಮಾಡಬೇಕು. ಇದನ್ನು ನಾವು ತಿಳುವಳಿಕೆ ಕೊಡಬೇಕು. ಓಕೆ ಸರ್, ಅದೇ ತುಂಬ ಜನ ಕೇಳಿರೋದಿಲ್ಲ ಬೆಲ್ಸ್ ಪ್ಯಾಲ್ಸಿ ಅಂದರೆ ಏನು, ಅಥವಾ ನೀವು ಹೇಳಿದಾಗೆ ಮುಖದ ಪಾರ್ಶ್ವವಾಯು ಫೇಶಿಯಲ್ ಪ್ಯಾರಾಲಿಸಿಸ್ ಅಂದರೆ ಏನು ಅಂತ. ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ಅಂದರೆ ಸ್ಟ್ರೋಕ್ ಆದರೆ ಇದಾಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ಸಿಂಪ್ಟಮ್ಸ್ಗಳು ಯಾವ ರೀತಿಯಾಗಿರುತ್ತೆ ಸರ್? ಇದು ಫೇಶಿಯಲ್ ಪ್ಯಾಲ್ಸಿ ಇರ್ಬೋದು ಅಥವಾ ಬೆಲ್ಸ್ ಪ್ಯಾಲ್ಸಿ ಇರ್ಬೋದು, ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಇದ್ದರೆ ನಾವು ಇದನ್ನು ಪಾರ್ಶ್ವವಾಯು, ಮುಖದ ಪಾರ್ಶ್ವವಾಯು ಅಂತ ಅಂದ್ಕೊಳ್ಬೋದು? ಯೂಶಲಿ ಬೆಲ್ಸ್ ಪಾಲ್ಸಿ ಅನ್ನೋದು ಬರೋದಾದರೆ ಕಿವಿ ಹಿಂದೆ ಒಂದು ತುಂಬ ತೀವ್ರವಾದ ನೋವು ಬರುತ್ತೆ. ಅದಾದ ನಂತರ ಅವರಿಗೆ ಕನ್ನಡಿಲಿ ನೋಡಿಕೊಂಡ್ರೆ ಕಣ್ಣು ಮಿಟುಕಿಸ್ಬೇಕಾದ್ರೆ
ಪೂರ್ತಿ ಕಣ್ಣು ಆರಾಮಾಗಿ ಮಿಟಕ್ಸಕ್ಕಾಗೋದು ಆಗತ್ತೆ. ಎರಡನೇದು ಕಣ್ಣು ಮುಚ್ಚಲಿಕ್ಕೆ ಕಷ್ಟ ಆಗಿ ಕಣ್ಣು ಡ್ರೈನೆಸ್ ಅಂದರೆ ಒಣಗಿ ಅವ್ರಿಗೆ ಕಣ್ಣಲ್ಲಿ ನೀರು ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಇಲ್ಲ ಅವರು ಬ್ರಷ್ ಮಾಡ್ಬೇಕಾದ್ರೆ ಯೂಶಲಿ ನಾವು ನೋಡೋದೇನು ಅಂತ ಹೇಳಿದ್ರೆ ಪೇಷಂಟ್ಸ್ ನಮ್ಗೆ ಹೇಳೋದು ಇದು, ಬೆಳಗ್ಗೆ ಅವ್ರು ಬ್ರಷ್ ಮಾಡಬೇಕಾದ್ರೆ ಬ್ರಷ್ ಮಾಡ್ತಾ ಇರ್ಬೇಕಾದ್ರೆ ನೀರೆಲ್ಲ ಸೈಡಲ್ಲಿ ಹರ್ಕೊಂಡು ಹೋಗ್ತಾ ಇದೆ, ಆಚೆ ಅವರು ಉಗಿಲಿಕ್ಕೆ ಆಗ್ತಾ ಇಲ್ಲ, ಅದಾಗದೆ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲ ಊಟ ಮಾಡಬೇಕಾದ್ರೆ ಊಟದ ಅಗಳು ಎಲ್ಲ ಇಲ್ಲಿಂದ ಸೈಡಿಂದ ಬೀಳ್ತಾ ಇದೆ. ಇಲ್ಲ ಅವರು ಉಚ್ಚಾರಣೆ ಮಾಡ್ಬೇಕಾದ್ರೆ ಇಲ್ಲ ಇಲ್ಲ ಫ ಹೇಳಬೇಕಾದ್ರೆ ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಂಸಖಂಡಗಳಿಲ್ಲೆಲ್ಲ ಪ್ಯಾರಲೈಸ್ ಆದಾಗ ಬಾಯಿನ ಮಸಲ್ಸು ಕರೆಕ್ಟಾಗಿ ಹಿಡಿಲಿಕ್ಕಾಗಲ್ಲ. ಹಾಗಾಗಿ ಒಂದೊಂದು ಅಕ್ಷರಗಳನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಇಷ್ಟು ಮೇನ್ ಸಿಂಪ್ಟಮ್ಸ್. ಹಾಗೆ ನೀವು ನೋಡ್ಕೊಂಡು ಹೋದರೆ ಬೇರೆ ಇನ್ನೂ ಸಿಂಪ್ಟಮ್ಸು ಇದೆ. ಈಗ ಅವ್ರಿಗೆ ಒಳಗಡೆ ಒಂದು ನಗು ಇಲ್ಲ ಅವ್ರಿಗೆ ಖುಷಿ ಆಗ್ತಾ ಇರ್ಬೋದು, ಅವರು ನಗಬೇಕು ಅಂತ ಅಂದ್ರೂ ಕೂಡ ಅದನ್ನ ಆಚೆ ಕಡೆ ಭಾವನೆ ತೋರಿಸ್ಲಿಕ್ಕಾಗಲ್ಲ. ಮನಸ್ಸಿನೊಳಗಡೆ ಒಂದು ಭಾವನೆ ಇರ್ಬೋದು, ಬಟ್ ಮುಖದಲ್ಲಿ ಆ ಭಾವನೆ ಆಚೆ ಬರೋದಿಲ್ಲ. ದುಃಖ ಇರ್ಬೋದು, ಬಟ್ ದುಃಖ ತೋರಿಸ್ಲಿಕ್ಕಾಗಲ್ಲ, ಯಾಕೆಂದ್ರೆ ಯಾವ ಮಾಂಸಖಂಡಗಳು ಕೆಲಸ ಮಾಡ್ತಿಲ್ಲ. ಇದು ಹೇಗೆ ಅಂದ್ರೆ ಒಂದು ವಯರು ಮತ್ತೆ ಬಲ್ಬಿನ ಅನಾಲಜಿ ತಗೊಂಡ್ರೆ, ಬಲ್ಬ್ ಇದೆ ಬಟ್ ವಯರಲ್ಲಿ ಕರೆಂಟ್ ಓಡ್ತಾ ಇಲ್ಲ. ಸೊ ಕರೆಂಟ್ ಓಡದೇ ಇದ್ದಾಗ ಬಲ್ಬ್ ಲೈಟ್ ಆಗಲ್ಲ. ಹೀಗೆ ನೀವು ಅರ್ಥ ಮಾಡ್ಕೊಂಡ್ರೆ ಈ ಮಾಂಸಖಂಡಗಳೆಲ್ಲ ಅಲ್ಲಿ ಇದಾವೆ. ಮುಖದಲ್ಲಿ ಸುಮಾರು ಒಂದು 41 ಮಾಂಸಖಂಡಗಳು ಇರ್ತವೆ. ಈ ಮಾಂಸಖಂಡಗಳಿಗೆ ವಿದ್ಯುತ್ ಚಾಲನೆ ಬರೋದೇ 7th ನರ್ವಿಂದ. ಈ 7th ನರ್ವಲ್ಲಿ ಯಾವಾಗ ಪ್ಯಾರಾಲಿಸಿಸ್ ಇಲ್ಲ ಇಂಜುರಿ ಆಗುತ್ತೋ, ಇಲ್ಲ ಅದ್ರ ಮೇಲೆ ಗೆಡ್ಡೆ ಬಂದು ಇಲ್ಲ ಟ್ಯೂಮರ್ ಬಂದು ಪ್ರೆಷರ್ ಬೀರುತ್ತೋ, ಆವಾಗ ವಿದ್ಯುತ್ ಚಾಲನೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಮುಖದ ಮೇಲೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಾಗಲಿ, ಬಾಯಿನ ಮೂವ್ಮೆಂಟ್ ಮಾಡೋದ್ರಲ್ಲಿ, ಇಲ್ಲ ಮೂಗು ಹೊರಳಿಸೋದ್ರಲ್ಲಿ, ಕಣ್ಣು ಮುಚ್ಚೋದ್ರಲ್ಲಿ, ಇಲ್ಲ ಉಬ್ಬೇರಿಸೋದ್ರಲ್ಲಿ ಕಷ್ಟ ಆಗುತ್ತೆ. ಇದು ಮೇನ್ ಸಿಂಪ್ಟಮ್ಸ್. ಬಟ್ ಪೇಷಂಟಿಗೆ ಏನು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಮನಸ್ಸೊಳಗಡೆ ಇರೋ ಭಾವನೆಯನ್ನು ಆಚೆಗಡೆ ತರಲಿಕ್ಕೆ ಕಷ್ಟ ಆಗುತ್ತೆ. ಇದು ದೊಡ್ಡ ದ್ವಂದ್ವ. ಅವ್ರಿಗೆ ಮನಸ್ಸಿನೊಳಗಡೆ ದುಃಖ ಆಗ್ತಾ ಇರ್ಬೋದು, ಬಟ್ ಅದನ್ನ ಆಚೆ ತರಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅದು ಕೂಡ ಏನಾಗುತ್ತೆ, ಪ್ಯಾರಾಲಿಸಿಸ್ ಆದ್ರೆ, ಪಾರ್ಶ್ವವಾಯು ಆದ್ರೆ ಯೂಶಲಿ ಒಂದು ಸೈಡಲ್ಲಿ ಆಗುತ್ತೆ. ಅಂದ್ರೆ ಒಂದು ಸೈಡಿನ ಮುಖ, ಒಂದು ಭಾಗದ ಮುಖ ಕರೆಕ್ಟಾಗೆ ಸ್ಮೈಲು ಮತ್ತೆ ಕಣ್ಮುಚ್ಲಿಕ್ಕೆ ಆಗ್ತಾ ಇರುತ್ತೆ. ಇನ್ನೊಂದು ಭಾಗದ ಮುಖ ಮುಚ್ಲಿಕ್ಕಾಗಲ್ಲ, ಸ್ಮೈಲ್ ಮಾಡ್ಲಿಕ್ಕಾಗಲ್ಲ, ಮೂಗು ಹೊಳ್ಸಿಕ್ಕಾಗಲ್ಲ, ಮತ್ತೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಎಸಿಮೆಟ್ರಿ ಅಂತ ಏನು ಹೇಳ್ತೀವಿ, ಒಂದು ಕಡೆ ಚೆನ್ನಾಗಿದೆ ಒಂದು ಕಡೆ ಚೆನ್ನಾಗಿಲ್ಲ, ಇದು ಎದ್ದು ಕಾಣುತ್ತೆ. ಹೀಗೆ ಇರೋದ್ರಿಂದ ಎಷ್ಟೊಂದು ಜನ ಪಾರ್ಶ್ವವಾಯು ಆದವರು ಆಚೆ ಕಡೆ ಹೋಗ್ಲಿಕ್ಕೆ, ಬೇರೆಯವ್ರ ಮುಂದೆ ಮಾತಾಡ್ಲಿಕ್ಕೆ ತುಂಬಾ ಸಂಕೋಚ ಪಡ್ತಾರೆ. ಹಾಗಾಗಿ ಅವ್ರು ಅದನ್ನ ಹಾಗೆ ಮನೇಲಿ ಇಟ್ಕೊಂಡು ಅದರಲ್ಲೇ ಕಳೆದೋಗ್ಬಿಡ್ತಾರೆ. ಈ ವಿಷಯವಾಗಿ ಒಂದು ಸ್ವಲ್ಪ ಮಾಹಿತಿ ಕೊಟ್ಟು ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗಿ ಹೇಗೆ ಇದರಿಂದ ಆಚೆ ಬರೋದು ಅಂತ ತಿಳಿಲಿಕ್ಕೋಸ್ಕರನೇ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಸರ್, ಈಗ ಮುಖದ ಪಾರ್ಶ್ವವಾಯು ಅಂದ್ರೆ ಏನು ಅಂತ ನಮಗೆ ತಿಳಿಸ್ಕೊಟ್ರಿ. ಬಟ್ ಈ ಒಂದು ಮುಖದ ಪಾರ್ಶ್ವವಾಯು ಅನ್ನುವಂಥದ್ದು ಅಥವಾ ಬೆಲ್ಸ್ ಪ್ಯಾಲ್ಸಿ ಅನ್ನುವಂಥದ್ದು ಯಾವ ಏಜ್ನವ್ರಿಗೆ ಕಾಮನ್ ಆಗಿ ನೋಡ್ತೀವಿ ಸರ್? ಇದು ಸುಮಾರು 14-15 ವರ್ಷದಿಂದ 60-70 ವರ್ಷದ ವಯಸ್ಸಾಗಿರೋರ್ಗು ಬರ್ತದೆ. ಬಟ್ ಬೇರೆ ಬೇರೆ ವಯಸ್ಸಿನಲ್ಲಿ ಕಾರಣಗಳು ಬೇರೆ ಬೇರೆ ಇರುತ್ತೆ. ಮಕ್ಕಳಲ್ಲೂ ಬರುತ್ತೆ, ಬಟ್ ಅದು ತುಂಬಾ ಅಪರೂಪ. ಏನಕ್ಕೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಏನಾರ ಗೆಡ್ಡೆಗಳು ಇದ್ರೆ ಹುಟ್ಟಾನೆ, ಇಲ್ಲ ಅವ್ರಿಗೆ ಏನಾರ ತಲೆ ಪೆಟ್ಟು ಬಿದ್ದಿದ್ರೆ ಅವಾಗ ಈ ಬರೋ ಸಾಧ್ಯತೆ ಜಾಸ್ತಿ. ಇಲ್ಲ ಕಿವಿಯಲ್ಲಿ ಏನಾರ ಇನ್ಫೆಕ್ಷನ್ ಆಗಿ ಅವಾಗ ನರದ ಮೇಲೆ ಒತ್ತಡ ಬಿದ್ದು ಅವಾಗ ಇನ್ಫೆಕ್ಷನ್ ಆಗಿ ನರದಲ್ಲಿ ಪ್ರೆಷರ್ ಬಿದ್ದರೆ ಮಾತ್ರ ಆಗುತ್ತೆ. ಮಕ್ಕಳಲ್ಲಿ ತುಂಬಾ ಅಪರೂಪ. ಬಟ್ ಬರೋ ಅಂಥದ್ದು ಇದು 15ರಿಂದ 60-70 ವಯಸ್ಸಲ್ಲಿ ಬರುತ್ತೆ. 60-70 ವಯಸ್ಸಲ್ಲಿ ತಗೊಂಡ್ರೆ ಅವರಲ್ಲಿ ಬರೋದು ಮುಖದ ಪಾರ್ಶ್ವವಾಯು ಜಾಸ್ತಿ ಬರೋದು ಸ್ಟ್ರೋಕ್ ಆದಾಗ, ಅಂದ್ರೆ ಬಾಡಿ ಸ್ಟ್ರೋಕ್ ಪಾರ್ಶ್ವವಾಯು ಆದಾಗ. ಎರಡನೇದು ಟ್ಯೂಮರ್ಸ್, ಮೆದುಳೊಳಗಡೆ ಟ್ಯೂಮರ್ಸ್ ಆದಾಗ ಆವಾಗ ಜಾಸ್ತಿ ಆಗುತ್ತೆ. ಹೆಡ್ ಇಂಜುರಿ ಕಮ್ಮಿ. ಹೆಡ್ ಇಂಜುರಿ ಆಗಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಪಾರ್ಶ್ವವಾಯು ಆಗೋದು ಯೂಶಲಿ ಮಿಡ್ಲ್ ಏಜ್, ಬಿಟ್ವೀನ್ ದ ಏಜಸ್ ಆಫ್ 30 to 50 years. ಈ ಚಿಕ್ಕ ವಯಸ್ಸು 15ರಿಂದ 30ರಿಂದ 40 ವಯಸ್ಸು, ಅವರಲ್ಲಿ ಜಾಸ್ತಿ ಬರೋವಂಥದ್ದು ಬೆಲ್ಸ್ ಪಾಲ್ಸಿ. ಬೆಲ್ಸ್ ಪಾಲ್ಸಿ ಅಂತ ನಾನು ಹೇಳಿದ ಮುಂಚೆ ಅದರಲ್ಲಿ ಕಾರಣ ಹುಡುಕ್ಲಿಕ್ಕೆ ಕಷ್ಟ. ಅದು ಯೂಶಲಿ ಏನಕ್ಕಾಗತ್ತೆ ಅಂದರೆ, ಹೊರಗಡೆ ತಾಪಮಾನ ಅಂದರೆ ಟೆಂಪ್ರೇಚರ್ ಮತ್ತು ಒಳಗಡೆ ಟೆಂಪ್ರೇಚರ್ ಎರಡು ವ್ಯತ್ಯಾಸ ಆದಾಗ ಆವಾಗ ನರದಲ್ಲಿ ಸ್ವಲ್ಪ ಊತ ಬರ್ತದೆ. ಆ ನರ ಹೇಗೆ ಅಂದರೆ, ಒಂದು ಬೋನ್ ಒಳಗಡೆ ಟ್ರಾವೆಲ್ ಮಾಡ್ತಾರೆ. ಸೊ ಅದು ಊತ ಬಂದಾಗ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗ್ದೇನೆ ಪ್ರೆಷರ್ ಅದ್ರ ಮೇಲೆ ಬಿದ್ದು ಅದು ನರದಲ್ಲಿ ವಿದ್ಯುತ್ ಚಾಲನೆ ಕಮ್ಮಿ ಆಗುತ್ತೆ. ಅದನ್ನು ನಾವು ಬೆಲ್ಸ್ ಪಾಲ್ಸಿ ಅಂತ ಕರಿತೀವಿ. ಇಲ್ಲ ಒಂದೊಂದ್ಸರಿ ವೈರಲ್ ಇನ್ಫೆಕ್ಷನ್ ಇಂದನೂ ಕೂಡ ಈ ಥರ
ಪ್ಯಾರಾಲಿಸಿಸ್ ಆಗುತ್ತೆ. ಇದು ಆ 15ರಿಂದ 40 ವಯಸ್ಸಿನಲ್ಲಿ ಆಗೋದು ಜಾಸ್ತಿ. ಸೊ ವಯಸ್ಸಿನ ಪ್ರಕಾರ ಕಾರಣಗಳು ಬೇರೆ ಬೇರೆ. ಓಕೆ ಸರ್, ಟೆಂಪ್ರೇಚರ್ ಅಂತ ಹೇಳಿದ್ರಿ, ಈ ಕೋಲ್ಡ್ ಸೀಸನಲ್ಲಿ, ವಿಂಟರ್ ಸೀಸನ್ನಲ್ಲಿ ಬೆಲ್ಸ್ ಪ್ಯಾಲ್ಸಿ ಅಥವಾ ಫೇಶಿಯಲ್ ಪ್ಯಾಲ್ಸಿ ಕಾಣಿಸ್ಕೊಳ್ಳುವಂಥದ್ದು ಜಾಸ್ತಿ ಅಂತ ಕೇಳಿದ್ದೀವಿ. ಇದು ಯಾಕೆ, ನಿಜಾನಾ ಅಂತ? ಹೌದು, ನಿಜ. ಒಂದೇನು ಅಂತ ಹೇಳಿದ್ರೆ, ಕೋಲ್ಡ್ ಸೀಸನಲ್ಲಿ ವೈರಸಸ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜನಕ್ಕೆ ಇನ್ಫೆಕ್ಷನ್ ಆಗೋದು ಜಾಸ್ತಿ. ಆ ಟೈಮಲ್ಲಿ ಆ ವೈರಸಸ್ ಹೋಗಿ ನರಕ್ಕೂ ಪ್ಯಾರಾಲಿಸಿಸ್ ಮಾಡಬಹುದು. ನೀವು ಕೋವಿಡಲ್ಲಿ ಕೇಳಿರಿ, ಎಷ್ಟೊಂದು ಜನಕ್ಕೆ ಉಸಿರಾಡಬೇಕಾದ್ರೆ ಅವ್ರಿಗೆ ಸ್ಮೆಲ್ಲೇ ಗೊತ್ತಾಗ್ತದೆ. ಏನಕ್ಕೆ ಅಂದರೆ ಆ ವೈರಸ್ ಹೋಗಿ ಸ್ಮೆಲ್ ಮಾಡೋ ನರಕ್ಕೆ ಹೋಗಿ ಅಟ್ಯಾಚ್ ಆಗ್ತದೆ. ಇದು ಆಲ್ಫ್ಯಾಕ್ಟರಿ ನರ್ವ್ ಅಂತ. ಹಾಗೇನೆ ಫೇಶಿಯಲ್ ನರ್ವ್ಗೂ ಹೋಗಿ ವೈರಸ್ ಅಟ್ಯಾಕ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಆ ಫೇಶಿಯಲ್ ನರ್ವ್ ಪ್ಯಾರಾಲಿಸಿಸ್ ಆಗುತ್ತೆ. ಇದು ಒಂದು. ಎರಡನೇದು, ಕೋಲ್ಡ್ ಟೆಂಪ್ರೇಚರ್ ಏನಾಗುತ್ತೆ, ಈಗ ನಾವು ಆಚೆ ಕಡೆ ಹೋದಾಗ ಪ್ರೊಟೆಕ್ಟ್ ಮಾಡ್ಕೊಳ್ದೇ ಇದ್ರೆ ನಮ್ಮನ್ನು ನಾವು, ಒಳಗಡೆ ಇರೋ ಟೆಂಪ್ರೇಚರ್ಗೂ ಹೊರಗಡೆ ಇರೋ ಟೆಂಪ್ರೇಚರ್ಗೂ ವ್ಯತ್ಯಾಸ ಆದಾಗ ಅಲ್ಲಿ ಒಳಗಡೆ ಕನ್ವೆಕ್ಟಿವ್ ಕರೆಂಟ್ಸ್ ಅಂತ ಸೆಟಪ್ ಆಗುತ್ತೆ. ಆಗ ಒಂದೊಂದ್ಸರಿ ನರದಲ್ಲಿ ಊತ ಬರುತ್ತೆ. ಆ ನರದಲ್ಲಿ ಊತ ಬಂದಾಗ ವಿದ್ಯುತ್ ಚಾಲನೆ ಆಗೋದೇ ಇಲ್ಲ. ಅದು ಟೆಂಪರರಿ ಫೆನಾಮಿನಾ ಆದರೂ ಕೂಡ ಬರ್ತಾ ಬರ್ತಾ ಊತ ಜಾಸ್ತಿ ಆದಂಗೆ ಕಂಪ್ಲೀಟ್ ವಿದ್ಯುತ್ ಚಾಲನೆ ಕಟ್ ಆಫ್ ಆಗಿಬಿಡುತ್ತೆ. ಅದನ್ನು ನಾವು ಬೆಲ್ಸ್ ಪಾಲ್ಸಿ ಅಂತ ಕರಿತೀವಿ. ಹಾಗಾಗಿ ನಾವು ಎಷ್ಟೊಂದು ಸರಿ, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ನಾವು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಬಾಡಿ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಈ ಊತ ಬರೋದು ಜಾಸ್ತಿ. ಇದನ್ನು ನಾವು ಎಲ್ಲರಿಗೂ ಏನಕ್ಕೆ ಅವೇರ್ನೆಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಇದನ್ನು ಅವಾಯ್ಡ್ ಮಾಡ್ಬೋದು. ನಾವು ಅದನ್ನ ಬರೋದನ್ನ ಮುಂಚೆನೇ ನಾವು ತಿಳ್ಕೊಂಡು ಅವಾಯ್ಡ್ ಮಾಡಿದ್ರೆ ಎಷ್ಟೊಂದು ಜನ ಬೆಲ್ಸ್ ಪಾಲ್ಸಿಯಿಂದ ದೂರ ಇರ್ಬೋದು. ಎಸ್ ಸರ್, ಅದು ಬರ್ದೇ ಇರೋ ಹಾಗೆ ಯಾವ ರೀತಿ ತಡಿಬೇಕು ಅಂತ ನಾನು ಕೇಳ್ತೀನಿ. ಅದಕ್ಕೂ ಮುಂಚೆ ಸರ್, ಈ ಸ್ಟ್ರೆಸ್ ಅಥವಾ ಮಾನಸಿಕವಾಗಿ ತುಂಬ ಸ್ಟ್ರೆಸ್ ತಗೊಂಡಾಗ ಇದು ಬರುವಂಥ ಚಾನ್ಸಸ್ ಇದೆಯಾ ಅಂತ? ಸ್ಟ್ರೆಸ್ ಹಾಗೆ ಮುಖದ ಪಾರ್ಶ್ವವಾಯು ಬರ್ಸೋದಿಲ್ಲ. ಬಟ್ ಕೆಲಸದ ಒತ್ತಡದಲ್ಲಿ ಅವರು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ, ಇಲ್ಲ ಟೆಂಪ್ರೇಚರ್ ವೇರಿಯೇಷನ್ ನಾನು ಹೇಗೆ ಹೇಳಿದೆ, ಇಲ್ಲ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಆಗಿ ಜಾಸ್ತಿ ಇನ್ಫೆಕ್ಷನ್ಸ್ ಆಗಿ ಹಾಗೇನಾರ ಬಂದರೆ ಬರಬಹುದು. ಬಟ್ ಸ್ಟ್ರೆಸ್ಸಿಂದ ಬರೋವಂಥದ್ದು ತುಂಬ ಕಮ್ಮಿ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಸರ್, ಕೊಪ್ಪಳದಿಂದ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ, ನಿಮ್ಮ ಡೌಟ್ ಏನಿದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಕೇಳಿ, ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ಪ್ರಶ್ನೆ, ನಮ್ಗೆ ಒಂದು 2 years ಆಯ್ತು ನಮ್ಗೆ ಬ್ರೈನ್ ಸ್ಟ್ರೋಕ್ ಆಗಿ. ಹೇಳಿ ಹೇಳಿ. ಅದೇ ನಮ್ಗೆ ಲೆಫ್ಟ್ ಸೈಡ್ ಕೈ ವರ್ಕ್ ಕೊಡ್ತಾ ಇಲ್ಲ. ಸರ್, ಏನ್ ತೊಂದರೆ ಇದೆ? ಡಾಕ್ಟರ್ ಮಾತಾಡ್ತಾ ಇದ್ದಾರೆ, ಹೇಳಿ. ನಮಸ್ತೆ ಡಾಕ್ಟರ್. ನಮಸ್ಕಾರ ಸರ್. ಸರ್, ನಮ್ಗೆ ಒಂದು 2 years ಆಯ್ತು ಬ್ರೈನ್ ಸ್ಟ್ರೋಕ್ ಆಗಿ, ಬ್ರೈನ್ ಆಪರೇಷನ್ ಆಗಿದೆ. ಬ್ರೈನ್ ಸ್ಟ್ರೋಕ್ ಆಗಿ ಅದಾದ್ಮೇಲೆ ಸರ್ ನಮಗೊಂದು 45 ದಿನಕ್ಕೆ ಒಂದು 45 ದಿನ ನಾ ಕೋಮದಲ್ಲಿ ಇದ್ದೆ. ಆಮೇಲೆ ಪ್ರಜ್ಞೆ ಬಂದಾಗ ಒಂದು ಎಡಗೈ ಎಡಗಾಲು ಪೂರಾ ಸ್ವಾಧೀನ ಕಳೆದುಕೊಂಡು ಬಿಟ್ಟಿದೆ. ಮುಖದಲ್ಲಿ ಏನಾರ ಪಾರ್ಶ್ವವಾಯು ಆಗಿದೆಯಾ ನಿಮ್ಗೆ? ಇಲ್ಲ ಸರ್, ಮುಖದಲ್ಲಿ ಏನಿಲ್ಲ. ಬರೀ ಕಾಲು ಕೈದು ಮಾತ್ರ ನಿಮ್ಗೆ ಪಾರ್ಶ್ವವಾಯು ಆಗಿರೋದಾ? ಹೌದು ಸರ್. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಅದೇ ಅದಕ್ಕೆ ಏನೋ ಟ್ರೀಟ್ಮೆಂಟ್ ಇದೆ ಅಂತ ಕೇಳಿ. ಇವತ್ತಿನ ವಿಷಯ ಮುಖದ ಪಾರ್ಶ್ವವಾಯು ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಅಲ್ಲ, ಈಗ ಬೇರೆ ಏನ್ ತೊಂದರೆ ಆಗಿದೆ ನಿಮ್ಗೆ? ಯಾವ ಒಂದು ಭಾಗ ತೊಂದರೆ? ಮತ್ತೇನು ತೊಂದರೆ ಇಲ್ಲ ಮೇಡಮ್. ಮತ್ತೆ ಈಗ ಸದ್ಯಕ್ಕೆ ಏನ್ ತೊಂದರೆ ಇಲ್ಲ? ಈ ಸದ್ಯಕ್ಕೆ ಏನ್ ತೊಂದರೆ ಇಲ್ಲ. ಒಂದು ಲೆಫ್ಟ್ ಸೈಡ್ ಕೈ ಕಾಲು ಎರಡು ವರ್ಕ್ ಕೊಡ್ತಾ ಇಲ್ಲ. ಓಕೆ, ಆಪರೇಷನ್ ಆದ್ಮೇಲೆ ಆರೋಗ್ಯವಾಗಿದ್ದೀರಾ ತಾನೇ? ಆಪರೇಷನ್ ಆದ್ಮೇಲೆ ಆರೋಗ್ಯವಾಗಿದ್ದೀನಿ ಮೇಡಮ್. ಆಪರೇಷನ್ ಆದ್ ನಂಗೆ ಪ್ರಜ್ಞೆ ಬಂದ್ಮೇಲೆ ಕೈ ಕಾಲು ಹೋಗ್ಬಿಟ್ಟಿದ್ದು. ಓಕೆ ಓಕೆ ಓಕೆ, ಇವಾಗ ಹಾಗಾದ್ರೆ ಏನ್ ಸಮಸ್ಯೆ ಇದೆಯಾ? ಅದೇ ಮೇಡಮ್, ಕೈ ಒಟ್ಟು ವರ್ಕ್ ಯಾವುದೇ ರೀತಿಯಿಂದ ಮೂಮೆಂಟ್ ಇಲ್ಲ. ಓಕೆ ಓಕೆ ಓಕೆ, ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ಕಾಗಿ. ಎಸ್ ಸರ್, ಈಗ ಕೈ ಕೆಲವು ಸ್ಟ್ರೋಕ್ ಆದವ್ರಿಗೆ ಕಾಮನ್ ಆಗಿ ಒನ್ ಸೈಡ್ ಪ್ಯಾರಲಿಸ್ ಆಗೋದು, ಸರಿಯಾದ ಮೂಮೆಂಟ್ ಇರೋದಿಲ್ಲ, ಈ ಪ್ರಶ್ನೆ ಬಗ್ಗೆ ಕೇಳಿದ್ದವರು. ಎಸ್ ಸರ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ಮುಖದ ಪಾರ್ಶ್ವವಾಯುಗೆ ನರದ್ದು ಎಲ್ಲ ಕನೆಕ್ಷನ್ ಕೊಟ್ಟು ಸರ್ಜರಿ ಮಾಡಿ ಕರೆಕ್ಷನ್ ಮಾಡ್ಬೋದು. ಈಗ ಕೈ ಕಾಲದು ಪ್ಯಾರಾಲಿಸಿಸ್ ಆದಾಗಲೂ ಕೂಡ ಸಾಕಷ್ಟು ಕೇರ್ ತಗೊಂಡು ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡ್ರೆ ರಿಕವರಿ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈಗೀಗ ಹೊಸದಾಗಿ ರೀಸೆಂಟ್ ಇನೋವೇಷನ್ಸ್ ಅಲ್ಲಿ ಪ್ಯಾರಾಲಿಸಿಸ್ ಟ್ರೀಟ್ಮೆಂಟು ಇದೆ. ಇದನ್ನ ಮಾಡೋ ಅಂಥವ್ರು ನ್ಯೂರೋ ಸರ್ಜನ್ಸ್. ಅವರಲ್ಲಿ ಕೇಳಿದ್ರೆ, ಅವರಲ್ಲಿ ವಿಚಾರ ವಿಮರ್ಶೆ ಮಾಡಿದ್ರೆ ಗೊತ್ತಾಗುತ್ತೆ.
ಸರ್, ಈಗ ಮುಖದ ಪಾರ್ಶ್ವವಾಯು ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಯಾವ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬಹುದು, ಯಾವ ಒಂದು ಸೀಸನಲ್ಲಿ ಬರ್ಬೋದು ಅಂತ. ಸರ್, ಹಾಗಾದರೆ ಇದನ್ನ ರೆಕ್ಟಿಫೈ ಮಾಡೋದು ಹೇಗೆ? ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ ಇದು ಸ್ಟ್ರೋಕ್ ಆಗಿದೆ ಅಥವಾ ಯಾವ ರೀತಿಯಾಗಿ ಸ್ಟ್ರೋಕ್ ಆಗಿದೆ ಅಂತ ನಾವು ಅಂದ್ಕೊಳ್ಬೋದು ಇದನ್ನ, ಫೇಶಿಯಲ್ ಪ್ಯಾಲ್ಸಿ ಅಥವಾ ಬೆಲ್ಸ್ ಪ್ಯಾಲ್ಸಿನ? ಓಕೆ, ಈಗ ಬೆಲ್ಸ್ ಪ್ಯಾಲ್ಸಿ ಅಂತ ತಗೊಂಡ್ರೆ ಅದರಲ್ಲಿ ಕಾರಣ ಗೊತ್ತಿಲ್ಲ ಅಂತ ನಾನು ಮುಂಚೆನೆ ಹೇಳಿದ್ನಲ್ಲ, ಅವರಲ್ಲಿ ಯೂಶಲಿ 70% 80% ಜನ ರಿಕವರಿ ಆಗ್ತಾರೆ, ಪೂರ್ತಿ ರಿಕವರಿ ಆಗ್ತಾರೆ. ಇನ್ನು ಮಿಕ್ಕಿದ 20% ಜನ ಅರ್ಧ ರಿಕವರಿ ಆಗಬಹುದು. ಆವಾಗ ನಾವೇನು ಮಾಡಬೇಕು, ಬೇರೆ ಮೊಡಾಲಿಟೀಸ್ ಅಂದರೆ ಫಿಸಿಯೋಥೆರಪಿ, ಸರ್ಜರಿ, ಅದ್ರ ಮೂಲಕ ಅವ್ರಿಗೆ ಸರಿ ಮಾಡಬಹುದು. ಅದೇ ಕಾರಣಗಳು ಇರೋ ಅಂಥದ್ದು ಫೇಶಿಯಲ್ ಪ್ಯಾಲ್ಸಿಲಿ ಅಂದರೆ ಟ್ಯೂಮರ್ಸ್ ಆಗಿ ಇಲ್ಲ ಅಲ್ಲಿ ಇನ್ಫೆಕ್ಷನ್ ಆಗಿ ಆ ಥರ ಏನಾರ ಮುಖದ ಪಾರ್ಶ್ವವಾಯು ಆಗಿದ್ದರೆ ಅದನ್ನು ನಿವಾರಣೆ ಮಾಡಿದರೆ ಸಾಕು, ಫೇಶಿಯಲ್ ಪ್ಯಾರಾಲಿಸಿಸ್ ರಿಲೀವ್ ಆಗುತ್ತೆ. ಹಾಗೇನಾರ ಅದು ನಿವಾರಣೆ ಮಾಡಿದರೂ ಕೂಡ ಹಾಗೆ ಮುಖದ ಪಾರ್ಶ್ವವಾಯು ಜಾಸ್ತಿ ದಿವಸ ಇತ್ತು, ಪೂರ್ತಿ ರಿಕವರಿ ಆಗಲಿಲ್ಲ ಅಂತಂದರೆ ಆವಾಗ ಅದಕ್ಕೂ ಟ್ರೀಟ್ಮೆಂಟ್ ಇವಾಗ ಬಂದಿದೆ. ಈ ಟ್ರೀಟ್ಮೆಂಟ್ ಬಗ್ಗೆ ನಾವು ಮುಂದಕ್ಕೆ ಮಾತಾಡ್ತೀವಿ. ಸರ್, ಈಗ ಸ್ಟ್ರೋಕಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಒಂದು ಇದೆ ಅಂತ ನಾವು ಕೇಳಿದ್ದೀವಿ. ಸೊ ಈ ಒಂದು ಮುಖದ ಪಾರ್ಶ್ವವಾಯುಗೂ ಗೋಲ್ಡನ್ ಪೀರಿಯಡ್ ಇದೆಯಾ ಕಂಪ್ಲೀಟಾಗಿ ರಿಕವರ್ ಆಗಲಿಕ್ಕೆ? ಹೌದು, ಯೂಶಲಿ 15ರಿಂದ 21 ದಿವಸ ಗೋಲ್ಡನ್ ಪೀರಿಯಡ್ ಫಾರ್ ಫೇಶಿಯಲ್ ಪ್ಯಾರಾಲಿಸಿಸ್. ಆ ಟೈಮ್ನಲ್ಲಿ ಅಪ್ರಾಪ್ರಿಯೇಟ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ವೈದ್ಯರಿಂದ, ಫಿಸಿಷಿಯನ್ ಆಗಿರಬಹುದು, ನ್ಯೂರಾಲಜಿಸ್ಟ್ ಆಗಿರ್ಬೋದು, ನ್ಯೂರೋ ಸರ್ಜನ್ ಆಗಿರ್ಬೋದು, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ ಆಗಿರ್ಬೋದು, ENT ಸರ್ಜನ್ ಆಗಿರ್ಬೋದು, ಇವರಲ್ಲಿ ಆಫ್ಥಲ್ಮಾಲಜಿಸ್ಟ್ ಆಗಿರ್ಬೋದು, ಇವರಲ್ಲಿ ಹೋಗಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ, ಸ್ಟಿರಾಯ್ಡ್ಸ್ ಅನ್ನೋದು ಒಂದು ಮಾತ್ರೆ ಇದೆ, ಇದು ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ. ಸೊ ಅಪ್ರಾಪ್ರಿಯೇಟ್ ಡೋಸೇಜ್ ಅಂದರೆ ಕರೆಕ್ಟ್ ಡೋಸೇಜಲ್ಲಿ ಕೊಟ್ಟಾಗ ಆ ನರದ ಸುತ್ತ ಏನು ಊತ ಇರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಹಾಗೆಯೇ ಕಣ್ಣಿನ ಮುಚ್ಚಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿಕ್ಕೆ ಟೇಪಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಮತ್ತು ಕಣ್ಣಿಗೆ ಡ್ರಾಪ್ಸ್ ಹೇಳ್ತೀವಿ, ಅದನ್ನು ಹಾಕ್ತೀವಿ. ಮತ್ತು ಬೇರೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್, ಈಗ ವೈರಸ್ ಇನ್ಫೆಕ್ಷನ್ ಇಂದ ನರ ದೌರ್ಬಲ್ಯತೆ ಇದ್ದರೆ ಅದಕ್ಕೂ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಟ್ಟಾಗ 15ರಿಂದ 21 ದಿವಸದೊಳಗಡೆ ಮ್ಯಾಕ್ಸಿಮಮ್ ರಿಕವರಿ ಆಗುತ್ತೆ. ಈ ಪೀರಿಯಡ್ ಮಿಸ್ ಆಗಿಬಿಟ್ರೆ ಆ ನರದ ಮೇಲೆ ಏನು ಊತ ಇರುತ್ತೆ ಅದು ಪರ್ಮನೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾರಿಗೆ ಕೂಡ ಈ ಥರ ಪ್ರಾಬ್ಲಮ್ ಇದ್ದಲ್ಲಿ ಇಮಿಡಿಯೇಟಾಗಿ ಅವ್ರು ಡಾಕ್ಟರ್ ಹತ್ರ ಹೋದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆ ಊತನೂ ಕಮ್ಮಿ ಆಗುತ್ತೆ, ನರದ ದೌರ್ಬಲ್ಯತೆಯೂ ಕಮ್ಮಿ ಆಗಿಬಿಡುತ್ತೆ. ಓಕೆ ಸರ್, ಈಗ ನೀವು ಹೇಳಿದ್ರಿ ಫಿಸಿಷಿಯನ್ ಇರ್ಬೋದು ಅಥವಾ ನ್ಯೂರಾಲಜಿಸ್ಟ್ ಇರ್ಬೋದು, ಯಾರಿಗಾದ್ರು ತೋರಿಸ್ಬೇಕು ಅಂತ. ಸೊ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅಥವಾ ಅಂದರೆ ಈ ಕಣ್ಣು ಹೊಡ್ಕೊಳ್ಳೋದಿರ್ಬೋದು ಅಥವಾ ಒಂದು ಸೈಡ್ ಫೇಶಿಯಲ್ ಎಸಿಮಿಟ್ರಿ ಇರೋದಿರ್ಬೋದು, ಯಾವ ಡಾಕ್ಟರ್ಗೆ ತೋರಿಸ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಸರ್. ತುಂಬ ಜನ ಗೊತ್ತಿರೋದಿಲ್ಲ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿ. ನಾರ್ಮಲಾಗಿ ಫಿಸಿಷಿಯನ್ ಹತ್ರ ಹೋಗ್ತಾರೆ, ಅದು ಓಕೆನಾ? ಯಾವ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ? ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇರೋರು ಯೂಶಲಿ ಕಿವಿ ಮೂಗು ಗಂಟ್ಲು ತಜ್ಞರು ಮತ್ತು ಕಣ್ಣಿನ ತಜ್ಞರು ಪ್ಲಸ್ ನ್ಯೂರಾಲಜಿಸ್ಟ್. ಈ ಮೂರರಲ್ಲಿ ನೀವು ಯಾರು ಬೇಕಾರ ಹತ್ರನೂ ಹೋದ್ರೂ ಕೂಡ ಅವರು ಚೆನ್ನಾಗಿ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಇದ್ರ ಜೊತೆಗೆ ನಾವು ಫಿಸಿಯೋಥೆರಪಿಸ್ಟ್ದು ಹೆಲ್ಪ್ ತಗೋಬೇಕಾಗತ್ತೆ. ಯಾಕೆ ಅಂದರೆ ಅವರಿಂದ ನಮಗೆ ಸಾಕಷ್ಟು ಫೇಶಿಯಲ್ ಮೂಮೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಮತ್ತು ಇಂಪ್ರೂವ್ಮೆಂಟು ಕೂಡ ಆಗುತ್ತೆ. ಓಕೆ ಸರ್, ಈಗ BP ಇರೋರಿಗೆ ಸ್ಟ್ರೋಕ್ ಬರುತ್ತೆ ಅಂತ ನಾವು ಕೇಳಿದ್ವಿ, BP ಜಾಸ್ತಿ ಇರೋರಿಗೆ. ಸೊ BP ಜಾಸ್ತಿ ಇರೋರಿಗೆ ಈ ಮುಖದ ಪಾರ್ಶ್ವವಾಯು ಬರುವಂಥ ಚಾನ್ಸಸ್ಸು ಇರುತ್ತಾ? ಹೌದು, BP ಜಾಸ್ತಿ ಆದಾಗ ಸ್ಟ್ರೋಕ್ ಆಗತ್ತಲ್ಲ, ಆ ಸ್ಟ್ರೋಕ್ ಆದಾಗ ಎಲ್ಲರ ರಕ್ತ ಕತ್ಕೊಂಡು ಕೂತಿದ್ರೆ ಅದು ನರದ ಮೇಲೆ ಪ್ರೆಷರ್ ಹಾಕಿದ್ರೆ ಆವಾಗ ಮುಖದ ಪಾರ್ಶ್ವವಾಯು ಆಗೋ ಚಾನ್ಸಸ್ ಇದೆ. ಸೊ BP ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ, ಮುಖದ ಪಾರ್ಶ್ವವಾಯು ಅವಾಯ್ಡ್ ಆಗುತ್ತೆ. ಓಕೆ ಸರ್, ಇಷ್ಟೊಂದು ನಾವು ಮುಖದ ಪಾರ್ಶ್ವವಾಯು ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸೊ ಈಗ ಒಂದು ಕನ್ಫ್ಯೂಷನ್ ಇದೆ ಸರ್, ನಾರ್ಮಲ್ ಸ್ಟ್ರೋಕ್ಗೂ ಒಂದು ಕಡೆ ಎಲ್ಲ ಮೂಮೆಂಟ್ಸ್ ಹೋಗ್ಬಿಡುತ್ತೆ, ಆ ಸ್ಟ್ರೋಕ್ಗೂ ಮುಖದ ಪಾರ್ಶ್ವವಾಯುಗೂ ಇರುವಂಥ ಸಂಬಂಧ ಏನು? ನಾರ್ಮಲ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಮೆದುಳಿನ ದೊಡ್ಡ ಭಾಗದಲ್ಲೇ ಒತ್ತಡ ಬೀಳುತ್ತೆ. ಮುಖದ ಪಾರ್ಶ್ವವಾಯುಲಿ ಮೆದುಳಿನ ಒಂದು ಚಿಕ್ಕ ಭಾಗ, ಪಾನ್ಸ್ ಅಂತ ಹೇಳ್ತೀವಿ, ಆ ಭಾಗದಲ್ಲಿ ಒತ್ತಡ ಬೀಳುತ್ತೆ. ಸೊ ಎಷ್ಟು ಮಾತ್ರಕ್ಕೆ ಅದು ಒತ್ತಡ ಬೀಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ನರಗಳು ಪ್ರೆಷರಲ್ಲಿ ಬಿದ್ದರೆ ಆವಾಗ ಕೈಯಿನ ನರ, ಕಾಲಿನ ನರ ಮತ್ತು ಉಸಿರಾಟ ನರ ಅವೆಲ್ಲ ಅಫೆಕ್ಟ್ ಆಗ್ತವೆ. ಯಾವಾಗ ಒಂದು ಪಾರ್ಟಲ್ಲಿ ಮಾತ್ರ ರಕ್ತನಾಳಗಳು ಹೊಡ್ಕೊಂಡು ಆ ರಕ್ತ ಎಬ್ಕಟ್ಕೊಂಡು ನರದ ಮೇಲೆ ಪ್ರೆಸ್ ಆಗುತ್ತೋ ಆವಾಗ ಬರೀ ಆ ಮುಖದ ಪಾರ್ಟ್ನ ಪ್ಯಾರಾಲಿಸಿಸ್ ಆಗುತ್ತೆ. ಇದೇ ಅದ್ರ ವ್ಯತ್ಯಾಸ. ಓಕೆ ಸರ್, ಇವಾಗ ಹಾಗಾದರೆ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡೋದು ಸರ್? ಕಾಮನ್ ಆಗಿ ಪೀಪಲ್ ಇವಾಗ ಸಾಮಾನ್ಯ ಜನರಿಗೆ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ, ಅವರು ಏನು ಅಂದ್ಕೊಳ್ಬೇಕು? ಸಡನ್ನಾಗಿ ಸ್ಟ್ರೋಕ್ ಅಂದ್ಕೊಂಡ್ಬಿಡ್ತಾರೆ, ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಅವ್ರು ಫಸ್ಟ್ ಏನು ಮಾಡಬೇಕು, ಅವ್ರಿಗೆ ಯಾವುದೇ ಬಾಡಿ ಪಾರ್ಟ್ ಅಂದರೆ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ಸ್ವಲ್ಪ ದೌರ್ಬಲ್ಯತೆ ಇದ್ದರೆ
ಇಮಿಡಿಯೇಟ್ ಆಗಿ ಅವರು ಫಿಸಿಷಿಯನ್ನು ಇಲ್ಲ ನ್ಯೂರಾಲಜಿಸ್ಟ್ ಹತ್ರ ಹೋಗಬೇಕು. ಅವ್ರು ಪೂರ್ತಿ ನೋಡ್ಬಿಟ್ಟು ಯಾವ ಪಾರ್ಟಲ್ಲಿ ಪ್ಯಾರಾಲಿಸಿಸ್ ನೋಡಿಕೊಂಡು ಬೇಕಾದರೆ ಸ್ಕ್ಯಾನ್ಗಳು ಮಾಡಿ ಬೇಕಾದರೆ ಟೆಸ್ಟ್ಗಳು ಮಾಡಿ ಕರೆಕ್ಟಾಗಿ ತಿಳ್ಕೊತಾರೆ. ಮೋಸ್ಟ್ಲಿ 80% ಆಫ್ ದ ಟೈಮ್ಸ್ ಸ್ಟ್ರೋಕಲ್ಲಿ ಮುಖದ ಪಾರ್ಶ್ವವಾಯು ಇರೋದಿಲ್ಲ. ಮುಖದ ಪಾರ್ಶ್ವವಾಯು ಒಂದು 20% ಪಾಪ್ಯುಲೇಷನ್ ಮಾತ್ರ ಇರುತ್ತೆ. ಹಾಗಂತ ನಾವು ಅದಕ್ಕೆ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಕರೆಕ್ಟಾಗಿ ತೋರಿಸ್ಕೊಂಡು ಅದಕ್ಕೂ ಸಹ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಓಕೆ ಸರ್, ಹಾಗಾದರೆ ಇದು ಕಂಪ್ಲೀಟ್ ಮೆಡಿಸಿನಿಂದ ಕ್ಯೂರ್ ಆಗುತ್ತಾ? ಸರ್ಜರಿ ಏನಾದ್ರು ಮಾಡಿಸ್ಬೇಕಾ? ಯಾವ ರೀತಿಯಾಗಿರುತ್ತೆ ಇದು ಟ್ರೀಟ್ಮೆಂಟ್ ಪ್ಲಾನ್ ಅಂತ? ಓಕೆ, ಈಗ ಅರ್ಲಿ ಟ್ರೀಟ್ಮೆಂಟ್ ಅಂದರೆ ಬೇಗ ಬಂದು ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ಎಸ್ಪೆಷಲಿ ಬೆಲ್ಸ್ ಪಾಲ್ಸಿಯಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ ಮೆಡಿಸಿನ್ಸಲ್ಲಿ. ಬಟ್ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ಲೇಟ್ ಆಗಿರ್ಬೋದು, ಇಲ್ಲ ಟ್ಯೂಮರಿಂದ ಪ್ರೆಸ್ ಆಗಿ ನರನೇ ಹೋಗಿರ್ಬೋದು, ಇಲ್ಲ ಆಕ್ಸಿಡೆಂಟ್ ಆದರೆ ನರನೇ ಕಟ್ಟಾಗಿರ್ಬೋದು. ಅವಾಗೆಲ್ಲ ಪ್ಯಾರಾಲಿಸಿಸ್ ಆದಾಗ ಖಂಡಿತ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ. ಬಟ್ ನಾವು ಸರ್ಜರಿನ ತುಂಬ ಬೇಗನೂ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ನರದಲ್ಲಿ ರೀಜನರೇಟಿವ್ ಕೆಪಾಸಿಟಿ ತುಂಬ ಇರುತ್ತೆ. ಅದಾಗದೆ ರಿಕವರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯೂಶಲಿ 5 to 7 months ತನಕ ವೆಯ್ಟ್ ಮಾಡ್ತೀವಿ. 5 to 7 months ವೆಯ್ಟ್ ಮಾಡ್ತಾ ನಾವು ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ನರದಲ್ಲಿ ವಿದ್ಯುತ್ ಚಾಲನೆ ಆಗ್ತಾ ಇದೆಯಾ ಇಲ್ವಾ, ವಾಪಸ್ ಏನಾರ ಮಾಂಸಖಂಡಗಳು ಕೆಲಸ ಮಾಡ್ತಿದ್ದಾವ, ಇದನ್ನೆಲ್ಲ ನೋಡಿಕೊಂಡು 7ನೇ ತಿಂಗಳಿಂದ ಸರ್ಜಿಕಲ್ ಆಪ್ಷನ್ಸ್ ಪೇಷಂಟ್ಗೆ ಹೇಳ್ತಾ ಬರ್ತೀವಿ. ಏನಕ್ಕೆ ಅಂದರೆ ಮಾಂಸಖಂಡಗಳಿಗೆ ಒಂದ್ಸರಿ ವಿದ್ಯುತ್ ಚಾಲನೆ ಆಗಲಿಲ್ಲ ಅಂತ ಹೇಳಿದ್ರೆ ಅವು ಸತ್ತೋಗ್ತಾ ಇರ್ತವೆ. ಸೊ ಒಂದ್ಸರಿ ಅದು ಹೋಗ್ಬಿಟ್ರೆ ನೀವು ಎಷ್ಟೇ ವಿದ್ಯುತ್ ಚಾಲನೆ ಕೊಟ್ಟರು ಕೂಡ ಆ ಮಾಂಸಖಂಡಗಳು ಮತ್ತೆ ಕೆಲಸ ಮಾಡೋದು. ಈ ಬಲ್ಬ್ ಬರ್ನ್ ಆದಂಗೆ, ಈ ವೈರಲ್ ಕರೆಂಟ್ ಓಡ್ತಿದ್ರು ಕೂಡ ಬಲ್ಬ್ ಬರ್ನ್ ಆಗಿದ್ರೆ ಕೆಲಸ ಮಾಡಲ್ಲ. ಹಾಗೇನೆ ಮಾಂಸಖಂಡಗಳು ಹೋದ್ಮೇಲೆ ನೀವು ಎಷ್ಟೇ ಕರೆಂಟ್ ಮೆದ್ಲಿಂದ ಬಂದರೂ ಕೂಡ ಕೆಲಸ ಮಾಡಲ್ಲ. ಹಾಗಾಗಿ ಅದು ಗೋಲ್ಡನ್ ಪೀರಿಯಡ್ ಫಾರ್ ಸರ್ಜರಿ. ಆ 7 ತಿಂಗಳಿಂದ 1 ವರ್ಷ, ಆ 7 ತಿಂಗಳಿಂದ 1 ವರ್ಷದೊಳಗಡೆ ಯೂಶಲಿ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ ಅವ್ರು ಪ್ಲಾಸ್ಟಿಕ್ ಸರ್ಜನಿಗೆ ಬಂದರೆ ಅವ್ರೇನು ಮಾಡ್ತಾರೆ, ನಿಮಗೆ ಆ ಮಾಂಸಖಂಡಗಳನ್ನ ಮೂವ್ ಮಾಡೋಕ್ಕೆ, ದೌರ್ಬಲ್ಯತೆಯನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಆ ನರಗಳನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ ಸರ್, ತುಂಬ ಹಳ್ಳಿ ಕಡೆ ಅಥವಾ ಯಾರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ ಈ ಒಂದು ಫೇಶಿಯಲ್ ಪ್ಯಾಲ್ಸಿ ಅಥವಾ ಬೆಲ್ಸ್ ಪ್ಯಾಲ್ಸಿ ಕಾಣಿಸ್ಕೊಂಡಾಗ ಅಥವಾ ಫೇಶಿಯಲ್ ಪ್ಯಾರಾಲಿಸಿಸ್ ಕಾಣಿಸ್ಕೊಂಡಾಗ ಈ ನಾಟಿ ಔಷಧಿ ತಗೊಳ್ಳುವಂಥದ್ದು ಅಥವಾ ಬೇರೆ ಏನೋ ಮದ್ದು ಮಾಡುವಂಥದ್ದು ಇದೆಲ್ಲ ನೋಡ್ತೀವಿ ಸರ್ ಕಾಮನ್ ಆಗಿ. ಈ ರೀತಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ನೆಕ್ಸ್ಟ್ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ? ನಾಟಿ ಔಷಧಿಯಿಂದ ಒಂದು ಆಗುವಂಥದ್ದಂತೂ ನಿಜ, ಟ್ರೀಟ್ಮೆಂಟ್ ಡಿಲೇ ಆಗೋದಂತೂ ನಿಜ. ಅದರಲ್ಲಿ ಎಫೆಕ್ಟಿವ್ನೆಸ್ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಟ್ರೀಟ್ಮೆಂಟ್ ಡಿಲೇ ಆದಷ್ಟು ನಮಗೆ ಆ ಗೋಲ್ಡನ್ ಪೀರಿಯಡ್ ಹೊಟ್ಟೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ನಾವು ಅವರನ್ನ ಕಂಪ್ಲೀಟ್ ರಿಕವರಿ ಮಾಡೋ ಚಾನ್ಸಸ್ ಕಮ್ಮಿ ಆಗೋಗುತ್ತೆ. ಸೊ ಹಾಗಾಗಿ ಅವರು ಆದಷ್ಟು ಬೇಗ ಯಾವುದೇ ಡಾಕ್ಟರ್ ಆಗಲಿ ಅವ್ರ ಹತ್ರ ಹೋದರೆ ಜನರಲಿ ಮುಖದ ಪಾರ್ಶ್ವವಾಯು ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿ ಇರುತ್ತೆ. ಡಾಕ್ಟರ್ಸಿಗೆ ಏನು ಮಾಡಬೇಕು, ಎಷ್ಟು ಕೊಡಬೇಕು ಔಷಧಿ, ಎಷ್ಟು ದಿವಸಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಗೊತ್ತಿರುತ್ತೆ. ಸೊ ಹೋದರೆ ಒಳ್ಳೆಯದು. ನಾಟಿ ಔಷಧಿ ಮೇಲೆ ಡಿಪೆಂಡೆನ್ಸ್ ಇರೋದು ಬೇಡ. ಓಕೆ ಸರ್, ತುಂಬ ಜನ ಸ್ಟ್ರೋಕ್ಗೆ ಅಥವಾ ಮುಖದ ಪಾರ್ಶ್ವವಾಯುಗೆ ಟ್ರೀಟ್ಮೆಂಟೇ ಇಲ್ಲ ಅಂತ ಅನ್ಕೊಂತಾರೆ. ಸೊ ಅದಕ್ಕೇನೇನು ಹೇಳ್ತೀರಾ? ಖಂಡಿತ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಈಗ ಬರ್ತಿರೋ ಟೆಕ್ನಾಲಜಿಲಿ, ಈಗ ಬರ್ತಿರೋ ಸರ್ಜಿಕಲ್ ಇನೋವೇಷನ್ಸಲ್ಲಿ ಕಂಪ್ಲೀಟಾಗಿ ಫೇಸ್ ನಾರ್ಮಲ್ ಆಗೋ ಹಾಗೆ ಮಾಡಬಹುದು. ಎಷ್ಟೇ ವರ್ಷ ಆಗಿರಲಿ, 10 ವರ್ಷ ಆಗಿರಲಿ ಪ್ಯಾರಾಲಿಸಿಸ್ ಆಗಿ, ಆಗ್ಲೂ ಕೂಡ ನಾವು ವಾಪಸ್ಸು ಸ್ಮೈಲ್ ಬರೋ ಹಾಗೆ, ಕಣ್ಣು ಮುಚ್ಚೋ ಹಾಗೆ, ಹುಬ್ಬೇರಿಸೋ ಹಾಗೆ ಎಲ್ಲನೂ ಮಾಡ್ಬೋದು. ಅಂಡ್ ಇದು ಪಾಸಿಬಿಲಿಟೀಸ್ ಇದೆ. ಈಗ ವೀಕ್ಷಕರೇ, ಮುಖದ ಪಾರ್ಶ್ವವಾಯು ತುಂಬಾ ವರ್ಷದಿಂದ ಆಗ್ಬಿಟ್ಟಿದೆ ಅಂತಂದ್ರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕು, ನಮ್ಗೆ ಮುಖ ಒಂದು ಸೈಡ್ ವಾಲ್ ಇದೆ ಅದೆಲ್ಲ ಸರಿ ಮಾಡ್ಕೊಳ್ಬೋದಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನಕ್ಕೆ ಇರುತ್ತೆ. ಅದ್ರ ಬಗ್ಗೆನೂ ಕೂಡ ಕೇಳೋಣ. ಜೊತೆಗೆ ಬೆಲ್ಸ್ ಪ್ಯಾಲ್ಸಿ ಅನ್ನುವಂಥದ್ದು ಬರ್ದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ತಡಿಬೇಕು ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಫೇಶಿಯಲ್ ಪ್ಲಾಸ್ಟಿಕ್ ಆ್ಯಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜನ್ ಆಗಿರುವಂಥ ಡಾಕ್ಟರ್ ವಿಶ್ವಾಸ್ ವಿಜಯದೇವ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇದ್ರ ಬಗ್ಗೆ ಮಾತಾಡೋದಿದೆ ಸರ್. ಫಸ್ಟ್ ಅರ್ಲಿ ಸೈನ್ಸ್ ಯಾವ ರೀತಿಯಾಗಿ ಇರುತ್ತೆ, ಜೊತೆಗೆ ಬರ್ದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ತಡಿಬೇಕು ಅಂತ. ಅದಕ್ಕೆ ಮುಂಚೆ ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಉಮಾ ಅಂತ ಬೆಂಗಳೂರಿಂದ ಮಾಡ್ತಾ ಇರೋದು. ಓಕೆ ಮೇಡಮ್, ನಿಮ್ಮ ಪ್ರಶ್ನೆ ಏನಿದೆ, ಡೌಟ್ ಏನಿದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾ, ನಮ್ಮ ಮನೆಯವರಿಗೆ ಸ್ಟ್ರೋಕ್ ಆಗಿ 4 ವರ್ಷ ಹತ್ರ ಬಂತು. ಮುಖ ಎಲ್ಲ ಚೆನ್ನಾಗಿದೆ, ಎಡಗಡೆ ಕೈ ಒಂಚೂರು ಎತ್ತಕ್ಕಾಗಲ್ಲ, ಕಾಲು ಈಗ ಒಂದ್ ಸ್ವಲ್ಪ ಚೂರು ನಡೀತಾರೆ, ಸೊಂಟ ಎದ್ದೇಳಕ್ ಆಗ್ತಾ ಇಲ್ಲ ಮೇಡಮ್, ಮೇಲಕ್ಕೆ ಎದ್ದು ನಿಲ್ಸಿದ್ರೆ ನಡೀತಾರೆ. ಮೇಡಮ್ ನಮಸ್ತೆ. ಇವತ್ತು ನಾವು ಮುಖದ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದೀವಿ, ಸ್ಟ್ರೋಕ್ ಆದವರಿಗೆ. ಸೊ ಹಾಗೆ ಕಾಲು ಕೈ ದೌರ್ಬಲ್ಯತೆ ಇದ್ರೆ ಯೂಶಲಿ ನ್ಯೂರೋ ಸರ್ಜನ್ಸ್ ಹತ್ರ ನೀವು ಒಪಿನಿಯನ್ ತಗೋಬೇಕಾಗತ್ತೆ. ಹಾಗೆ ಫಿಸಿಯೋಥೆರಪಿ ಕೂಡ ಕಂಟಿನ್ಯೂ ಮಾಡಬೇಕಾಗತ್ತೆ.
ಸೊ ಇದರಲ್ಲಿ ಸಾಕಷ್ಟು ಮಾಡಿಸ್ತಾ ಇದೀವಿ. ಮಾಡ್ತಾರೆ. 3 ವರ್ಷದಿಂದಲೂ ಮಾಡಿಸ್ತಾ ಇದೀವಿ ಸರ್. ಏನು ಗುಣ ಆಗ್ತಾ ಇಲ್ಲ. ನಾವು ಆಯಿಲ್ ಅದು ಇದು ಹಚ್ಚಿ ಮತ್ತೆ ಬಿಸಿನೀರ್ ಹಾಕಿ ಎಕ್ಸರ್ಸೈಸ್ ಮನೆಯಲ್ಲೇ ಮಾಡಿಸ್ಕೊಂಡು ಇದೀವಿ. ಮನೆ ಹಾಸ್ಪಿಟ್ಲಲ್ಲೂ ತೋರ್ಸಿದ್ದಾಯ್ತು, ಸುಮಾರು ಕಡೆನೂ ತೋರ್ಸಿದ್ವಿ. ಅವ್ರಿಗೆ ಎದ್ದು ನಿಂತ್ಕೊಂಡು ನಡೆಯಕ್ಕಾಗಲ್ಲ. ಎದ್ದು ನಿಲ್ಸಿದ್ರೆ ಒಂದ್ ಸ್ವಲ್ಪ ಇವಾಗ ತಟ್ಟಾಡ್ಕೊಂಡು ಒಂಚೂರು ನಡೀತಾರೆ. ಪಕ್ಕದಲ್ಲಿ ನಾವು ಇರ್ಬೇಕು. ಇವಾಗ ಅಡ್ವಾನ್ಸ್ ಸರ್ಜರೀಸ್ ಬಂದಿದೆ ಮೇಡಮ್. ಕೈ ಮತ್ತೆ ಕಾಲಿನ ನರಕ್ಕೆ ಶಕ್ತಿ ಕೊಡೋ ಅಂಥದ್ದು ಸರ್ಜರೀಸ್ ಬಂದಿದೆ. ಆ ನರದ್ದು ಸರ್ಜರೀಸ್ ಎಲ್ಲ ನ್ಯೂರೋ ಸರ್ಜನ್ ಡಾಕ್ಟರ್ಸ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಒಂದ್ಸರಿ ಅವರನ್ನ ಬಂದು ಭೇಟಿ ಮಾಡಿದ್ರೆ ಅವರು ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಡ್ತಾರೆ. ಹಲೋ ಹಲೋ, ಹೇಳಿ ಮೇಡಮ್, ಹೇಳಿ. ಹಾಸ್ಪಿಟಲ್ ಎಲ್ಲಿ ಬರುತ್ತೆ? ಟ್ರಸ್ಟ್ವೆಲ್ ಹಾಸ್ಪಿಟಲ್ ಅಂತ JC ರೋಡ್ ನಲ್ಲಿ ಇದೆ ಮೇಡಮ್. ಅಲ್ಲಿ ನ್ಯೂರೋ ಸರ್ಜಿಕಲ್ ಟೀಮ್ ಇದೆ, ಹೆಡೆಡ್ ಬೈ ಡಾಕ್ಟರ್ HV ಮಧುಸೂದನ್. ಅವ್ರನ್ನ ಬಂದು ಭೇಟಿ ಮಾಡಿದ್ರೆ ಅವರೆಲ್ಲ ನಿಮ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಹೌದಾ? ಓಕೆ, ಇದೇ ನಂಬರಿಗೆ ಫೋನ್ ಮಾಡ್ಬೇಕಾ? ಹೌದು ಮೇಡಮ್. ಹಾ, ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನೀವು ಬಂದು ತೋರಿಸ್ಬೇಕು ಅಂತಿದ್ರೆ JC ರೋಡ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ಗೆ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ನ್ಯೂರೋ ಸರ್ಜನ್ ಇರ್ತಾರೆ. ಅಥವಾ ನಿಮಗೆ ಯಾವ ಒಂದು ಪರ್ಟಿಕ್ಯುಲರ್ ಡಾಕ್ಟರ್ ಬೇಕು ಅನ್ನುವಂಥದ್ದು ಅಲ್ಲಿ ಅವರು ಸಜೆಸ್ಟ್ ಮಾಡ್ತಾರೆ. ಸರ್, ಈಗ ಬರಬಾರ್ದು ನಮಗೆ ಫೇಶಿಯಲ್ ಪ್ಯಾಲ್ಸಿ, ಮುಖದ ಪಾರ್ಶ್ವವಾಯು ಆಗಲೇಬಾರ್ದು ನಮಗೆ ಅಂತಿದ್ರೆ ಏನೆಲ್ಲ ಮಾಡಬೇಕಾಗುತ್ತೆ ಸರ್? ಯೂಶಲಿ ಬರಬಾರ್ದು ಅನ್ನೋದು ಅದು ಹೇಳಲಿಕ್ಕೆ ಕಷ್ಟ. ಯಾಕೆಂದ್ರೆ ಯಾರಿಗೆ ಫೇಶಿಯಲ್ ಪ್ಯಾಲ್ಸಿ ಆಗುತ್ತೆ, ಯಾರಿಗೆ ಆಗಲ್ಲ ಅನ್ನೋದು ಯಾರಿಗೂ ತಿಳುವಳಿಕೆ ಇರೋದಿಲ್ಲ. ಬಟ್ ನಾವು ಮಾಡೋಕ್ಕಾಗೋವಂಥದ್ದು ಒಂದು, ಆದಷ್ಟು ಇನ್ಫೆಕ್ಷನ್ ಬರ್ಸ್ಕೊಳ್ದೇ ಇರೋದು, ವೈರಲ್ ಇನ್ಫೆಕ್ಷನ್ ಇಲ್ಲ ಕಿವಿದ ಇನ್ಫೆಕ್ಷನ್ ಆದರೆ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಳ್ಳೋದು. ಇಲ್ಲ ಏನಾರ ಒಂದು ಸ್ವಲ್ಪ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಮುಖದಲ್ಲಿ ದೌರ್ಬಲ್ಯತೆ ಕಂಡು ಬಂದರೆ ಇಮಿಡಿಯೇಟ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನು ಕಂಪ್ಲೀಟ್ ರಿಕವರಿ ಆಗೋಗುತ್ತೆ. ಸೊ ಇದು ಒಂದು ಕಡೆ. ಎರಡನೇದು, ಫೇಶಿಯಲ್ ಪ್ಯಾರಾಲಿಸಿಸ್ ಬರೋಕ್ಕಿಂತ ಮುಂಚೆ ಪೆರಸಿಸ್ ಅಂತ ಒಂದು ಸ್ಟೇಜ್ ಆಗುತ್ತೆ. ಪೆರಸಿಸ್ ಅಂದರೆ ಸ್ವಲ್ಪ ವೀಕ್ನೆಸ್ ಒಂಚೂರು ಕಂಡು ಬರುತ್ತೆ. ಕಣ್ಣು ಮಿಟಕ್ಸ್ಬೇಕಾದ್ರೆ ಏನೋ ವ್ಯತ್ಯಾಸ ಇದೆ ಎಡಗಡೆಗೂ ಬಲಗಡೆ ಕಣ್ಣಿಗೂ ಅಂತ ಅನ್ಸುತ್ತೆ. ಆವಾಗ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಕಣ್ಣಿನ ಡಾಕ್ಟ್ರಿಗೋ ಇಲ್ಲ ENT ಡಾಕ್ಟ್ರಿಗೋ ಫೇಶಿಯಲ್ ಪ್ಲಾಸ್ಟಿಕ್ಸ್ ಅನ್ನು ತೋರಿಸಿದ್ರೆ ಅವ್ರು ಹೇಳ್ತಾರೆ, ಹೀಗೆ ಈ ಮಾತ್ರೆ ತಗೊಳ್ಳಿ, ಮೋಸ್ಟ್ಲಿ ಇದರಿಂದ ಬರ್ತಾ ಇದೆ, ನರದ ಇನ್ಫೆಕ್ಷನ್ ಆಗಿರ್ಬೋದು, ನ್ಯೂರೈಟಿಸ್ ಆಗಿರ್ಬೋದು. ಸೊ ಇದನ್ನು ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿಯಾಗುತ್ತೆ. ಹಾಗೆ ಅಪ್ರಾಪ್ರಿಯೇಟ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ನ್ಯೂರೋಮಸ್ಕ್ಯುಲರ್ ರಿಎಜುಕೇಷನ್. ಅಂದರೆ ನರದಕ್ಕೆ ಮತ್ತೆ ನಾವು ಎಜುಕೇಷನ್ ಕೊಡೋದು, ಯಾವ ಥರ ಅದು ಮಾಂಸಖಂಡನ ಮೂವ್ಮೆಂಟ್ ಮಾಡಬೇಕು, ಇಲ್ಲ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದು ನಾವು ಪೇಷಂಟಿಗೆ ಹೇಳ್ಕೊಡ್ತೀವಿ. ಅದನ್ನು ಮನೇಲಿ ಮಾಡ್ತಾ ಹೋದರೆ ಎಷ್ಟೊಂದು ಸರಿ ಕಂಪ್ಲೀಟ್ ಪ್ಯಾರಾಲಿಸಿಸ್ ಬರೋದೇ ಇಲ್ಲ, ಅಲ್ಲಿಗೆ ಸ್ಥಗಿತವಾಗ್ಬಿಡುತ್ತೆ. ಓಕೆ ಸರ್, ಹಾಗಾದರೆ ಇದು ಸರಿಯಾದ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ ಅಂತ ಅಂದರೆ ತುಂಬ ಜನ ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ಟು ತುಂಬ ದಿನ ಆದಮೇಲೆ ಬರ್ತಾರೆ. ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಮೊದಲಿಗೆ? ಓಕೆ, ಯೂಶಲಿ ಮುಖದ ಪಾರ್ಶ್ವವಾಯುವಲ್ಲಿ ಮೇಜರ್ ಕಾಂಪ್ಲಿಕೇಶನ್ ಆಗೋದು ಕಣ್ಣು ತೆರೆದ್ರಿಂದ. ಅವರಿಗೆ ಕಣ್ಣು ಮುಚ್ಚಕ್ಕಾಗದೇ ಇರೋದ್ರಿಂದ ಕಣ್ಣು ಒಣಗಕ್ಕೆ ಶುರು ಆಗುತ್ತೆ. ಕಣ್ಣಲ್ಲಿ ನೀರು ಏನಿರುತ್ತೆ ಅದು ಆಚೆ ಬರೋಕ್ಕೆ ಶುರು ಆಗುತ್ತೆ. ನೀರು ಅಲ್ಲಿ ಕಣ್ಣು ಗುಡ್ಡೆ ಸುತ್ತ ಇಲ್ಲದೆ ಇರೋದ್ರಿಂದ ಕಣ್ಣಿನ ಮೇಲ್ಭಾಗದಲ್ಲಿ ಪೊರೆ ಬರೋಕ್ಕೆ ಶುರು ಆಗುತ್ತೆ. ಆ ಪೊರೆ ಬಂದರೆ ಒಂದು ದೃಷ್ಟಿ ಕಷ್ಟ ಆಗುತ್ತೆ, ಎರಡನೇದು ಅವ್ರಿಗೆ ಬರ್ತಾ ನೋವು ಆಗೋದು, ಮತ್ತು ಪೂರ್ತಿ ಮುಚ್ಕೊಂಡ್ಬಿಡೋದು ಪೊರೆಯಿಂದ. ಇದು ಆಗಿ ಅವ್ರಿಗೆ ದೃಷ್ಟಿನೇ ಪೂರ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಎಷ್ಟೊಂದು ಸರಿ ರಿಕವರಿ ಆಗದೆ ಇರಬಹುದು. ಇದು ಮೇಜರ್ ಕಾಂಪ್ಲಿಕೇಶನ್. ಎರಡನೇದು, ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಈ ನರಗಳು ಹೇಗೆ ಅಂದ್ರೆ ರಿಕವರಿ ಆಗೋ ಟೈಮಲ್ಲಿ ಕನೆಕ್ಷನ್ ಕೊಟ್ಕೊಳ್ತಾವಲ್ಲ ವಾಪಸ್ ಮಾಂಸಖಂಡಕ್ಕೆ, ಆವಾಗ ಅದು ಕರೆಕ್ಟಾಗಿ ಕನೆಕ್ಷನ್ ಕೊಟ್ಕೊಳ್ಳಲ್ಲ. ಅಂದ್ರೆ ಕಣ್ಣಿನ ನರ ಹೋಗಿ ಬಾಯಿ ತುದಿ ಕನೆಕ್ಷನ್ ಕೊಟ್ಕೊಳ್ಳುತ್ತೆ, ಬಾಯಿನ ನರ ಹೋಗಿ ಕಣ್ ತುದಿ ಕನೆಕ್ಷನ್ ಕೊಟ್ಕೊಳ್ಳುತ್ತೆ. ಸೊ ಕಣ್ ಮುಚ್ಚಬೇಕಾದ್ರೆ ಹೀಗೆ ಬರಕ್ ಶುರು ಆಗುತ್ತೆ. ಇದನ್ನ ನಾವು ಸಿನ್ಕೈನಸಿಸ್ ಅಂತ ಕರಿತೀವಿ, ಇಲ್ಲ ಮಾಸ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲ ಅವ್ರು ಸ್ಮೈಲ್ ಮಾಡಕ್ ಹೋದಾಗ ಕಣ್ಣು ಹಿಂಗ್ ಮುಚ್ಚಕ್ ಶುರು ಆಗುತ್ತೆ. ಸೊ ಇದು ಇನ್ನೊಂದು ಕಾಂಪ್ಲಿಕೇಶನ್. ಇದರಿಂದ ಸಾಕಷ್ಟು ಜನಕ್ಕೆ ಕಷ್ಟ ಆಗುತ್ತೆ. ಒಂದ್ ಕಡೆ ಅವರಿಗೆ ಪ್ಯಾರಾಲಿಸಿಸ್ ರಿಕವರಿ ಆಗಿರುತ್ತೆ, ಬಟ್ ಜಾಸ್ತಿ ರಿಕವರಿ ಆಗುತ್ತೆ. ಅಂದ್ರೆ ಕರೆಂಟ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ದಾನೆ ಬೇರೆ ಕಡೆಗೂ ಹೋಗ್ತಾ ಇರುತ್ತೆ. ಇದು ನಾವು ನೋಡೋದು ಯಾವಾಗ ಜಾಸ್ತಿ ಅಂದ್ರೆ ಫಿಸಿಯೋಥೆರಪಿಯಲ್ಲಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತಾರೆ. ಅದು ಜಾಸ್ತಿ ದಿವಸದ ಮೇಲೆ ಮಾಡಿದ್ರೆ, 7ರಿಂದ 15 ದಿವಸದ ಮೇಲೆ ಮುಖಕ್ಕೆ ಕರೆಂಟ್ ಸ್ಟಿಮ್ಯುಲೇಷನ್ ಮಾಡಿದ್ರೆ ಯೂಶಲಿ ಸಿನ್ಕೈನಸಿಸ್ ಆಗುತ್ತೆ. ಸೊ ಅಷ್ಟು ದಿನದೊಳಗಡೆ ನಿಲ್ಲಿಸ್ಬಿಟ್ಟು ಅದನ್ನ ಅದ್ರ ಪಾಡಿಗೆ ಅದು ರಿಕವರಿ ಆಗಕ್ಕೆ ಬಿಡಬೇಕು. ನಾವು ಪೇಷಂಟ್ಸಿಗೆ ಏನು ಹೇಳ್ತೀವಿ ಅಂದ್ರೆ ಅದೊಂದು ಮಗು ಇದ್ದ ಹಾಗೆ,
ದಿನ ಎಬ್ಬರಿಸ್ಬಿಟ್ಟು ಬೇಗ ರೆಡಿಯಾಗು ಅಂತ ಹೇಳಿದ್ರೆ ಅವು ಒಂದು ದಿವಸ ಉಲ್ಟಾ ಬೀಳ್ತವೆ. ಹಾಗಾಗಿ ಅದನ್ನು ಎಷ್ಟು ಮೃದುವಾಗಿ ನೋಡ್ಕೋಬೇಕು ಹಾಗೆ ನೋಡಿಕೊಂಡ್ರೆ ಅದು ಹುಷಾರಾಗತ್ತೆ, ಅದ್ರ ಪಾಡಿಗೆ ಅದು ಹುಷಾರಾಗುತ್ತೆ. ಸೊ ಇದು ಮೇಜರ್ ಕಾಂಪ್ಲಿಕೇಶನ್ಸ್. ಇನ್ನೊಂದು ಆಗೋ ಅಂಥದ್ದು ಇಮೋಷ್ನಲ್ ಕಾಂಪ್ಲಿಕೇಶನ್. ಅಂದರೆ ಅವ್ರಿಗೆ ಪೂರ್ತಿ ಎಕ್ಸ್ಪ್ರೆಷನ್ ಆಗೋದೇ ಇಲ್ಲ, ಸೋಷಿಯಲ್ ಸ್ಟಿಗ್ಮಾ ಇರೋದ್ರಿಂದ ಆಚೆ ಕಡೆ ಹೋಗೋದಿಲ್ಲ, ಯಾರನ್ನೂ ಅವರು ಮಾತಾಡ್ಸೋಲ್ಲ, ಒಂದು ಅವ್ರ ಪಾಡಿಗೆ ಅವರು ಮನೇಲಿ ಇದ್ಕೊಂಡು ಕೊನೆಗೆ ಡಿಪ್ರೆಷನ್ ಒಳಗಡೆ ಹೊರಟೋಗ್ತಾರೆ. ಸೊ ಸೈಕಲಾಜಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಪ್ರಾಬ್ಲಮ್ಸಿಂದ ನಾವು ಹೇಳ್ತೀವಿ ಬೇಗ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಸಪೋಸ್ ನೀವು ಬೇಗ ಬರ್ಲಿಕ್ಕಾಗಲಿಲ್ಲ, ಕರೆಕ್ಟಾಗಿರೋ ಡಾಕ್ಟರ್ ಸಿಕ್ಕಿಲ್ಲ, ಇಲ್ಲ ನಿಮಗೆ ಟ್ರೀಟ್ಮೆಂಟು ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಮತ್ತು ಈಗ ಬಂದರೂ ಕೂಡ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಕರೆಕ್ಷನ್ ಮಾಡೋ ಆಪ್ಷನ್ಸು ಇದೆ. ಓಕೆ ಸರ್, ಹಾಗಾದರೆ ತುಂಬ ವರ್ಷ ಆಗೋಗಿದೆ ನಮಗೆ ಈ ಒಂದು ಫೇಶಿಯಲ್ ಪ್ಯಾಲ್ಸಿ ಆಗಿ, ಒಂದು ಕಡೆ ಬಾಯಿ ವಾಲ್ಬಿಟ್ಟಿದೆ ಅಥವಾ ಕಣ್ಣು ಓಪನ್ ಆಗಿಬಿಟ್ಟಿದೆ ಅಂತಂದರೆ ತುಂಬ ವರ್ಷ ಆದಮೇಲೂ ಈ ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಸಾಧ್ಯನಾ ಅಂತ? ಹೌದು, ಖಂಡಿತ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೊಂದೇ ಭಾಗ ತಗೊಂಡ್ರೆ ನಾನು ಹೇಳ್ಬೋದು ಹೇಗೆ ಅಂತ. ಈಗ ಉಬ್ಬು ಏರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಕೂದಲು ಒಳಭಾಗದಿಂದ ಹೋಗಿ ಚರ್ಮದ ಕೆಳಗಡೆ ಹೋಗಿ ಆ ಉಬ್ಬನ್ನ ಏರ್ಸೋ ಹಾಗೆ ಟೈಟ್ ಮಾಡ್ತೀವಿ. ಹಾಗಾಗಿ ಒಬ್ರು ನೋಡಿದಾಗ ವ್ಯತ್ಯಾಸ ಇರೋದಿಲ್ಲ, ಉಬ್ಬು ಒಂದ್ ಮೇಲೆ ಒಂದು ಕೆಳಗಡೆ ಇರೋದಿಲ್ಲ, ಕರೆಕ್ಟಾಗಿ ಕಾಣುತ್ತೆ. ಈಗ ಕಣ್ಣು ಮುಚ್ಚಲಿಕ್ಕೆ ಅವ್ರಿಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಮೇಲಿನ ರೆಪ್ಪೆಗೆ ಫ್ಯಾಟ್, ಜಿಡ್ಡಿನ ಅಂಶ ಇಲ್ಲ ಇಂಪ್ಲಾಂಟ್ ಅನ್ನೋದು ಹಾಕ್ತಿವಿ. ಹಾಗಾಗಿ ಏನಾಗುತ್ತೆ, ಅದು ಮುಚ್ಚಲಿಕ್ಕೆ ಸುಲಭ ಆಗುತ್ತೆ. ಇಲ್ಲ ಕೆಳರೆಪ್ಪೆ ಏನಾರ ತುಂಬ ಲೂಸ್ ಆಗೋಗಿದೆ, ಕೆಳಭಾಗದಲ್ಲಿ ತುಂಬ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನು ಟೈಟ್ ಮಾಡಿ ಕಣ್ಣು ಕರೆಕ್ಟಾಗಿ ಮುಚ್ಚೋ ಹಾಗೆ ಮಾಡ್ಬೋದು. ಇದು ಕಣ್ಣಿನ ವಿಷಯ. ಈಗ ಸ್ಮೈಲ್ ಅಂದರೆ ನಗು ಮುಖ ಅದು ಬರಬೇಕು ಅಂತ ಹೇಳಿದ್ರೆ, ಈಗ ನಾನು ನಿಮಗೆ ಮುಂಚೆ ಎಕ್ಸಾಂಪಲ್ ತಗೊಂಡಿದ್ದೆ, ಒಂದು ವಯರು ಮತ್ತು ಬಲ್ಬ್. ಫಾರ್ ಎಕ್ಸಾಂಪಲ್ ಈ ನರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಬಲ್ಬ್ ಕೆಲಸ ಮಾಡ್ತಾ ಇಲ್ಲ ಅಂದರೆ ವಯರ್ ಕೆಲಸ ಮಾಡ್ತಾ ಇದೆ, ಬಲ್ಬ್ ಕೆಲಸ ಮಾಡ್ತಿದೆ ಅಂದರೆ ಬಲ್ಬ್ ರಿಪ್ಲೇಸ್ ಮಾಡಬೇಕು. ಅದೇ ಥರ ಮುಖದಲ್ಲಿ ನರ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಬಟ್ ಮಾಂಸಖಂಡಗಳು ಏನೂ ಯೂಸ್ ಇಲ್ಲ ಅಂತ ಹೇಳಿದ್ರೆ ಮಾಂಸಖಂಡಗಳನ್ನು ಅದನ್ನ ರಿಪ್ಲೇಸ್ ಮಾಡಬೇಕು. ಬಾಡಿಯನ್ನ ಶರೀರದ ಬೇರೆ ಭಾಗದಿಂದ ತಗೊಂಡು ಸಣ್ಣ ಮಾಂಸಖಂಡಗಳು ಸಿಗ್ತವೆ, ಅದನ್ನು ತಗೊಂಡು ಅಲ್ಲಿಗೆ ಹಾಕ್ತೀವಿ. ಆಗೇನಾಗುತ್ತೆ, ಈ ವಿದ್ಯುತ್ ಚಾಲನೆಯಿಂದ ಆ ಮಾಂಸಖಂಡಗಳು ಅದನ್ನ ಮೂವ್ಮೆಂಟ್ ಮಾಡಿ ಸ್ಮೈಲ್ ಬರೋಕ್ಕೆ ಶುರು ಆಗುತ್ತೆ. ಸಪೋಸ್ ನರನೇ ಚೆನ್ನಾಗಿಲ್ಲ, ವಯರೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನರನೂ ಸಿಗತ್ತೆ ಶರೀರದ ಇನ್ನೊಂದು ಭಾಗದಲ್ಲಿ, ಕಾಲಲ್ಲಿ. ಆ ನರನ ತಗೊಂಡು ಅಲ್ಲಿಗೆ ಹಾಕ್ಬಿಟ್ಟು ಅದರಲ್ಲಿ ಕರೆಂಟ್ ಓಡೋ ಹಾಗೆ ಮಾಡ್ಬೋದು. ಸೊ ಬೋತ್ ಪಾರ್ಟ್ಸ್ ಆರ್ ರೀಪ್ಲೇಸಬಲ್ ಆ್ಯಂಡ್ ಸ್ಮೈಲ್ ಆಲ್ಸೋ ಇಸ್ ರೀಗೇನಬಲ್. ಸಪೋಸ್ ಕಾಂಪ್ಲಿಕೇಶನ್ ಆಗೋಗಿದೆ ಅಂದರೆ ಅವ್ರ ಕಣ್ಣು ಮುಚ್ಚಬೇಕಾದ್ರೆ ಹೀಗೆ ಬರುತ್ತೆ, ಇಲ್ಲ ಸ್ಮೈಲ್ ಮಾಡ್ಬೇಕಾದ್ರೆ ಕಣ್ಣೇ ತುಂಬ ಮುಚ್ತಾ ಇದೆ, ಕಣ್ಣಲ್ಲಿ ನೀರು ತುಂಬ ಹರಿತಾ ಇದೆ ಅಂತಂದ್ರೆ ಆವಾಗ ಮೆಡಿಕಲ್ ಟ್ರೀಟ್ಮೆಂಟು ಇದೆ. ಒಂದು ಬಾಟುಲಿನಮ್ ಟಾಕ್ಸಿನ್ ಅಂತ ಒಂದು ಇಂಜೆಕ್ಷನ್ ಇದೆ. ಇದನ್ನ ಆ ಜಾಗಕ್ಕೆ ಕೊಟ್ಟಾಗ ಏನಾಗುತ್ತೆ, ಆ ಎಕ್ಸಸ್ ಮೂವ್ಮೆಂಟ್ ಕಮ್ಮಿ ಆಗುತ್ತೆ. ಹಾಗೆ ಫಿಸಿಯೋಥೆರಪಿಲಿ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇದೆ, ಅದನ್ನ ಮಾಡ್ತಾ ಹೋದ್ರೆ ಅವರು ಜಾಸ್ತಿ ಮೂವ್ಮೆಂಟ್ಸ್ ಎಲ್ಲ ಕಮ್ಮಿ ಮಾಡ್ತಾ ಹೋಗ್ಬೋದು. ಸರ್ಜಿಕಲ್ ಟ್ರೀಟ್ಮೆಂಟು ಇದೆ, ಯಾವುದರಲ್ಲಿ ಎಕ್ಸಸ್ ನರಗಳು ಎಲ್ಲ ಕನೆಕ್ಷನ್ ಕೊಟ್ಟಿದ್ರೆ ಆ ನರಗಳದೆಲ್ಲ ಕನೆಕ್ಷನ್ನ ಕಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಎಲ್ಲ ಸೆಟ್ಲ್ ಆಗುತ್ತೆ. ಸರ್, ಈಗ ಪಾರ್ಶ್ವವಾಯು ಸಮಸ್ಯೆ ತುಂಬ ದಿನದಿಂದ ಇದ್ದರೆ ಯಾವ ರೀತಿಯಾಗಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿ ಸರಿ ಮಾಡ್ಬೋದು, ನಾರ್ಮಲ್ ಆಗಿ ಮಾಡ್ಬೋದು ಅಂತ ಹೇಳಿದ್ರೆ, ಹಾಗಾದರೆ ಈ ಸರ್ಜರಿ ಬಗ್ಗೆ ಮಾತಾಡೋದಾದರೆ ತುಂಬ ಜನಕ್ಕೆ ಒಂದು ಮಿತ್ ಇದೆ, ಅಂದರೆ ಇದೆಲ್ಲ ಆಗಲ್ಲ, ಸರಿ ಆಗಲ್ಲ ಅನ್ನುವಂಥದ್ದು. ಸೊ ಪೇಷಂಟ್ಸ್ ಈ ರೀತಿಯಾದಂಥ ಪ್ಲಾಸ್ಟಿಕ್ ಸರ್ಜರಿಗೆ ಬಂದಾಗ ಮುಖ್ಯವಾಗಿ ಫೇಶಿಯಲ್ ಪ್ಯಾಲ್ಸಿಯಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕಾಗುತ್ತೆ? ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಟೇಟ್ ಆಫ್ ದ ಮೈಂಡ್. ಯಾರು ಪಾಸಿಟಿವ್ ಆಗಿರ್ತಾರೋ, ಪಾಸಿಟಿವ್ ಮೆಂಟಾಲಿಟಿಯಿಂದ ಇರ್ತಾರೋ ಅವರಿಗೆ ರಿಕವರಿ ಫಾಸ್ಟರ್ ಆಗುತ್ತೆ. ಏನಕ್ಕೆ ಅಂದರೆ ನಾನು ಮುಂಚೆ ಹೇಳಿದ ಹಾಗೆ ಈ 7th ನರ್ವ್ ಏನಿರುತ್ತೆ, ಇಟ್ ಕ್ಯಾರೀಸ್ ಇಮೋಷನ್ ಅನ್ಲೈಕ್ ದ ಅದರ್ ನರ್ವ್ಸ್. ಸೊ ಹಾಗಾಗಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅದ್ರ ಮೂಲಕನೂ ಪಾಸಿಟಿವ್ ಇಮೋಷನ್ಸ್ ಫ್ಲೋ ಆಗ್ತಿರುತ್ತೆ. ಸೊ ರಿಕವರಿಗೂ ಹೆಲ್ಪ್ ಮಾಡುತ್ತೆ. ಸೊ ಅದು ನೋವು ಗೊತ್ತಾಗುತ್ತೆ. ಸೊ ರಿಕವರಿ ಇನ್ನ ಫಾಸ್ಟರು ಆಗುತ್ತೆ, ಕಂಪ್ಲೀಟು ಆಗುತ್ತೆ. ಈಗ ಅವರೇನು ತುಂಬ ಸಪ್ಪಗಿದ್ರೆ, ಯಾವಾಗಲೂ ಬೇಜಾರಲ್ಲೇ ಇದ್ರೆ ಏನಾಗುತ್ತೆ, ಆ ಇಮೋಷನ್ಸು ಆ ನೆಗೆಟಿವ್ ಕರೆಂಟೇ ಓಡ್ತಾ ಇರುತ್ತೆ. ಸೊ ಅದು ರಿಕವರಿ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ದ ಸ್ಟೇಟ್ ಆಫ್ ದ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಇನ್ ಅದರ್ ಸರ್ಜರೀಸ್ ಆಲ್ಸೋ. ನೀವು ನೋಡಿರ್ತೀರಾ, ಬೇರೆ ಕೇಳಿರ್ತೀರಾ, ವೈದ್ಯರು ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಹೇಳಿದಾಗ ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ. ಓ ಹಿಂಗಾಯ್ತು, ಕಾಂಪ್ಲಿಕೇಶನ್ ಆಯ್ತು ಅಂದಾಗ ಅವ್ರು ರಿಕವರಿ ಆಗೋ ಚಾನ್ಸಸ್ ಮೇ ಬಿ ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ರಿಕವರಿ ಇನ್ ಫೇಶಿಯಲ್ ಪ್ಯಾರಾಲಿಸಿಸ್. ಒಂದಿದು. ಎರಡನೇದು ಅವ್ರು ಪ್ರಿಪೇರ್ ಆಗಬೇಕಾಗಿರೋವಂಥದ್ದು ಏನು ಅಂದರೆ, ಇಟ್ ಈಸ್ ಅ ಸ್ಮಾಲ್ ಸರ್ಜರಿ ಬಟ್ ಇಟ್ಸ್ ಅ ಕಾಂಪ್ಲೆಕ್ಸ್ ಸರ್ಜರಿ. ಬಟ್ ಅವರು ಹಾಸ್ಪಿಟ್ಲಲ್ಲಿ ಇರಬೇಕಾಗಿರೋದು 1 ಇಲ್ಲ 2 ದಿವಸ ಅಷ್ಟೇ. ಬಟ್ ಪೋಸ್ಟ್ ಆಪರೇಟಿವ್ಗೆ ಅಂದರೆ ಸರ್ಜರಿ ಆಗಿದ ನಂತರ
ಅಟ್ಲೀಸ್ಟ್ ಒಂದು 10 ದಿವಸದಿಂದ 15 ದಿವಸ ಕೇರ್ ತಗೋಬೇಕು. ಅದಾದ್ಮೇಲೆ ನಾರ್ಮಲ್ ಆಕ್ಟಿವಿಟೀಸ್. ಸೊ ಏನು ಕೇರ್ ಅಂತ ಹೇಳಿದ್ರೆ, ಒಂದು ಆಯಿಂಟ್ಮೆಂಟ್ ಹಚ್ಚುವಂಥದ್ದು, ನಾವು ಹೇಳಿರ್ತೀವಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್, ಅಗಿಬಾರ್ದು, ಜಸ್ಟ್ ಹಾಗೆ ಊಟ ಮಾಡಬೇಕು. ಮತ್ತು ಅವ್ರಿಗೆ ಹೇಳಿರ್ತೀವಿ ಜಾಸ್ತಿ ನೀವು ಬಿಸಿಲಲ್ಲಿ ಓಡಾಡಬೇಡಿ, ಭಾರ ಎತ್ತಬೇಡಿ ಅಂತೆಲ್ಲ ಹೇಳಿರ್ತೀವಿ. ಇದು 10-15 ದಿವಸ ಅಷ್ಟೇ. ನಾರ್ಮಲ್ ಕೆಲಸ ಮಾಡಲಿಕ್ಕೆ ಏನು ಅಭ್ಯಂತರ ಇಲ್ಲ, ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡಿರ್ಬೋದು. 10-15 ದಿವಸದ ಮೇಲೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟವಾಗಿ ಮಾಡ್ಬೋದು. ಇಷ್ಟೇ ಮೇನ್ ಪ್ರಿಕಾಷನ್ಸ್. ಓಕೆ ಸರ್, ಹಾಗಾದ್ರೆ ಈ ಸರ್ಜರಿಗೆ ಬಂದಾಗ ಎಷ್ಟು ದಿನ ಹಾಸ್ಪಿಟಲೈಸ್ ಆಗಿರ್ಬೇಕಾಗುತ್ತೆ? 1 ಇಲ್ಲ 2 ದಿವಸ ಮ್ಯಾಕ್ಸಿಮಮ್. ಅಪರೂಪಕ್ಕೆ ನಾವೇನಾರ ನರ ಇಲ್ಲ ಮಾಂಸಖಂಡನ ಬೇರೆ ಶರೀರದ ಬೇರೆ ಭಾಗದಿಂದ ತೆಗೆದಿದ್ರೆ 3 ದಿವಸ ಇಟ್ಕೋತೀವಿ. ಆ್ಯಂಡ್ ಅದು ICU ಸ್ಟೇ ಎಲ್ಲ ಏನಿರೋದಿಲ್ಲ, ನಾರ್ಮಲ್ ವಾರ್ಡಲ್ಲೇ ಇರ್ತಾರೆ. ಏನಕ್ಕೆ ಇಟ್ಕೋತೀವಿ ಅಂತ ಹೇಳಿದ್ರೆ, ನಾವು ಅವ್ರನ್ನ ಗೈಡ್ ಮಾಡ್ತಾ ಇರ್ತೀವಿ, ಈ ಥರ ನೀವು ಕೇರ್ ಮಾಡಬೇಕು ಅಂದರೆ ವಾರ್ಡಲ್ಲೇ ಹೇಳ್ಕೊಡ್ತೀವಿ ಈ ಥರ ಮಾಡಿ ಅಂತ. ಸೊ ದಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಅದನ್ನೇ ಫಾಲೋ ಮಾಡಲಿಕ್ಕೆ ಸುಲಭ ಆಗಲಿ ಅಂತ. ಓಕೆ ಸರ್, ಹಾಗಾದರೆ ಈಗ ಈ ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಆದಮೇಲೆ ಅವ್ರು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದಾ? ಯಾಕಂದರೆ ತುಂಬ ಜನ ಈಚೆ ಹೋಗ್ತಿರೋದಿಲ್ಲ, ನೀವೇ ಹೇಳಿದ್ರಿ ಡಿಪ್ರೆಷನಲ್ಲಿ ಇರ್ತಾರೆ ಅಂತ. ಸೊ ನಾರ್ಮಲಿ ಅವರು ನಾರ್ಮಲ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದಾ? ಖಂಡಿತ ಲೀಡ್ ಮಾಡ್ಬೋದು. ಈಗ ನರಗಳಲ್ಲಿ ಆಕ್ಟಿವಿಟಿ ಬರೋಕ್ಕೆ ಮಿನಿಮಮ್ 2.5 to 3 months ತಗೊಳುತ್ತೆ. ಸೊ ಕರೆಂಟ್ ವಿದ್ಯುತ್ ಚಾಲನೆ ಮತ್ತೆ ಆಗಬೇಕು ಅಂತ ಹೇಳಿದ್ರೆ, ಅಲ್ಲಿವರೆಗೂ ಅವ್ರೇನು ಒಳಗಡೆ ಇರಬೇಕಾಗಿಲ್ಲ. ನಾರ್ಮಲ್ ಲೈಫ್ನ ಲೀಡ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ಲಿ ನರಗಳು ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಅವರು ದಿನಚರಿ ಏನೇನು ಕೆಲಸ ಮಾಡ್ತಾರೋ ಅದನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ ಸರ್, ಹಾಗಾದರೆ ಈ ಒಂದು ಫೇಶಿಯಲ್ ಪ್ಯಾಲ್ಸಿ ಇರ್ಬೋದು ಅಥವಾ ಆಪರೇಷನ್ ಆದ ನಂತರ ಇರ್ಬೋದು, ಫಿಸಿಯೋಥೆರಪಿ ಅಥವಾ ಎಕ್ಸಸೈಸಸ್ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ? ಫಿಸಿಯೋಥೆರಪಿ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದನ್ನು ತುಂಬ ಜಾಸ್ತಿನೂ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಏನಕ್ಕೆ ಅಂದರೆ ಮಾಂಸಖಂಡಗಳು ಎಕ್ಸಸೈಸ್ ಮಾಡಿದಷ್ಟು, ಅದಕ್ಕೆ ಆ್ಯಕ್ಟಿವಿಟಿ ಕೊಟ್ಟಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ. ಸೊ ಅದಕ್ಕೆ ಸಾಕಷ್ಟು ನಾವು ಇಂಪಾರ್ಟೆನ್ಸ್ ಕೊಟ್ಟು ಪೋಸ್ಟ್ ಆಪ್ ಕೇರಲ್ಲಿ ಒಂದು ಅಟ್ಲೀಸ್ಟ್ 10 to 15 days ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಅದಾದಮೇಲೆ ಆಟೋಮ್ಯಾಟಿಕ್ಲಿ ನರಗಳು ಮತ್ತು ಮಾಂಸಖಂಡಗಳು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ ಸರ್, ಹಾಗಾದರೆ ಈ ಸರ್ಜರಿಯ ಕಾಂಪ್ಲಿಕೇಶನ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅಂತ? ಹೌದು, ಎನಿ ಸರ್ಜರಿ ಹ್ಯಾಸ್ ಕಾಂಪ್ಲಿಕೇಶನ್ಸ್. ಸೊ ಇಸ್ ಟ್ರೀಟ್ಮೆಂಟ್ ಫಾರ್ ಫೇಶಿಯಲ್ ರಿಅನಿಮೇಷನ್ ಸರ್ಜರಿ. ಇದನ್ನು ನಾವು ಫೇಶಿಯಲ್ ರಿಅನಿಮೇಷನ್ ಸರ್ಜರಿ ಇಲ್ಲ ರೀಇನರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ. ಬೇಸಿಕ್ ಕಾಂಪ್ಲಿಕೇಶನ್ಸ್ ಇಲ್ಲ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ವಿಚ್ ವಿಲ್ ಲಾಸ್ಟ್ ಫಾರ್ ಅಬೌಟ್ 2 to 3 weeks ಇಸ್ ಒಂದು ಇನ್ಫೆಕ್ಷನ್ನು, ಇಲ್ಲ ಅಲ್ಲಿ ರಕ್ತ ಎದ್ದು ಕೂತ್ಕೊಳ್ಳೋದು, ಇಲ್ಲ ತುಂಬ ನೋವು ಆಗೋದು, ಅದು ಬೇಸಿಕ್ ಕಾಂಪ್ಲಿಕೇಶನ್. ಇದು ತುಂಬ ಕಮ್ಮಿ ಜನಕ್ಕೆ ಬರುತ್ತೆ, ಯಾಕೆಂದರೆ ಮಾಡ್ಬೇಕಾದ್ರೆ ನಾವು ಅದೆಲ್ಲ ಪ್ರಿಕಾಷನ್ಸ್ ತಗೊಳ್ತೀವಿ. ಇನ್ನೊಂದು ಕಾಂಪ್ಲಿಕೇಶನ್ ಏನು ಅಂತ ಹೇಳಿದ್ರೆ, ನರದ ನಾವು ಕನೆಕ್ಷನ್ ಕೊಟ್ಟಿರ್ತೀವಿ, ಆ ನರ ಕನೆಕ್ಷನ್ ಕೊಟ್ಟರೂ ಕೂಡ ವಿದ್ಯುತ್ ಚಾಲನೆ ಆಗದೆ ಇರೋವಂಥದ್ದು, ಇಲ್ಲ ಮಾಂಸಖಂಡಗಳು ಬೇರೆ ಭಾಗದಿಂದ ತಗೊಂಡು ಅಲ್ಲಿ ಹಾಕಿದ್ರೂ ಕೂಡ ಅದು ಕೆಲಸ ಮಾಡದೇ ಇರೋವಂಥದ್ದು. ಅದಕ್ಕೆ ನಾವೇನು ಹೇಳ್ತೀವಿ, ಸಕ್ಸಸ್ ಔಟ್ಕಮ್ ಅಂದರೆ ಎಷ್ಟು ಜನದಲ್ಲಿ ಇದು ಸಕ್ಸಸ್ ಆಗುತ್ತೆ. 100 ಜನದಲ್ಲಿ ನಾವು ಈಗ ಆಪ್ರೇಷನ್ ಮಾಡಿದ್ರೆ 60-70% ಇದು ಸಕ್ಸಸ್ ಆಗುತ್ತೆ. ಸೊ ಮಾಡಿದಾಗ ಖಂಡಿತ ಇದಕ್ಕೆ ಒಳ್ಳೆ ರಿಸಲ್ಟ್ಸ್ ಇದೆ. ಏನಕ್ಕೆ ಈ ಔಟ್ಕಮ್ಸ್ ಕೊಡ್ತೀವಿ ಅಂದರೆ ಎಲ್ಲರಲ್ಲೂ ಹಾಗಾಗತ್ತೆ ಅಂತಲ್ಲ, ಇದು ಒಂದು ಫಿಗರ್ ಫಾರ್ ಅ ಪರ್ಸೆಂಟೇಜ್ ಫಾರ್ ಅಸ್ ಅಷ್ಟು. ಸರ್, ಈಗ ಫೇಶಿಯಲ್ ಪ್ಯಾಲ್ಸಿ ಆದ ನಂತರ ಮುಖದ ಪಾರ್ಶ್ವವಾಯು ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳಿಸ್ಕೊಟ್ರಿ. ಇದು ಸರಿಯಾಗಿ ಟ್ರೀಟ್ಮೆಂಟನ್ನು ತಗೊಳ್ಳದೇ ಇದ್ರೆ ನೆಕ್ಸ್ಟ್ ಕಂಪ್ಲೀಟ್ ಸ್ಟ್ರೋಕ್, ಪ್ಯಾರಾಲಿಸಿಸ್ ಆಗುವಂಥ ಚಾನ್ಸಸ್ ಇರುತ್ತಾ? ಮುಖದ ಪಾರ್ಶ್ವವಾಯು ಆಗಿ ಕಂಪ್ಲೀಟ್ ಸ್ಟ್ರೋಕ್ ಆಗೋದು ಅಪರೂಪ. ಆಗದಾದ್ರೆ ಒಟ್ಟಿಗೆ ಆಗಿರುತ್ತೆ. ಓಕೆ. ಮುಖದ ಪಾರ್ಶ್ವವಾಯು ಇಂದ ಸ್ಟ್ರೋಕ್ ಆಗೋದು ಇಲ್ಲ, ಅದು ಆ ಥರ ಆಗೋದಿಲ್ಲ. ಏನಾರ ಕಾರಣ ಒಂದೇ ಆದರೆ, ಅಂದರೆ ಮೆದುಳು ಭಾಗದಲ್ಲಿ ರಕ್ತ ಕುತ್ಕೊಂಡು ಇಲ್ಲ ಇಂಜುರಿ ಆಗಿ ಇಲ್ಲ ಟ್ಯೂಮರ್ ಆಗಿ ಆದರೆ ಅವಾಗ ಇಟ್ ಕ್ಯಾನ್ ಪ್ರೊಸೀಡ್ ಆನ್ ಟು ಕಂಪ್ಲೀಟ್ ಸ್ಟ್ರೋಕ್. ಬಟ್ ಒನ್ ಥಿಂಗ್ ನಾವು ಜ್ಞಾಪಕ ಇಟ್ಕೋಬೇಕು ಇಲ್ಲಿ ಅಂದರೆ, ಮುಖದ ಪಾರ್ಶ್ವವಾಯು ಆದಾಗ ಖಂಡಿತ ಪೂರ್ತಿ ಬಾಡಿ ಚೆಕ್ ಮಾಡಿಸೋದು ಒಳ್ಳೆಯದು. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಒಂದು ಕಾಯಿಲೆ ಬಂದಿರ್ಬೋದು, ಯಾವುದರಿಂದ ಪೂರ್ತಿ ನರಗಳೆಲ್ಲ ವೀಕ್ ಆಗೋ ಚಾನ್ಸಸ್ ಮುಂದಕ್ಕಿರುತ್ತೆ. ಓಕೆ ಸರ್, ತುಂಬ ಜನಕ್ಕೆ ಇದು ಸ್ಮೈಲ್ ಕರೆಕ್ಷನ್ ಇರ್ಬೋದು ಅಥವಾ ಈ ಕಣ್ಣು ಹೊಡ್ಕೊಳ್ಳೋದಿರ್ಬೋದು, ಈ ರೀತಿಯಾಗಿ ಫಸ್ಟೇ ಕಾಡಿಸ್ತಾ ಇರುತ್ತೆ. ಸೊ ಅಂಥವ್ರು ಯಾವ ರೀತಿ ಪ್ರಿಕಾಷನ್ಸನ್ನು ತಗೊಳ್ಬೇಕು ಬ್ರೀಫ್ ಆಗಿ ಹೇಳೋದಾದ್ರೆ? ಈಗ ಸ್ಮೈಲ್ ಕರೆಕ್ಷನ್ ನೀವು ಮುಖದ ಪಾರ್ಶ್ವವಾಯು ಅಲ್ದೇನೆ ಕೇಳ್ತಾ ಅಲ್ದೇನೆ, ಹೌದು, ತುಂಬ ಜನಕ್ಕೆ ತುಟಿ ಹೊಡ್ಕೊಳ್ಳೋದು, ಕಣ್ಣು ಹೊಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂಥವ್ರಿಗೆ. ಓಕೆ, ಅದನ್ನು ನಾವು ಫೆಸಿಕ್ಯುಲೇಷನ್ಸ್ ಅಂತ ಕರಿತೀವಿ. ಫೆಸಿಕ್ಯುಲೇಷನ್ಸ್ ಅನ್ನೋದು ಬರೋದು ಐ ಸ್ಟ್ರೈನ್ ಆದಾಗ, ಇಲ್ಲ ಬಾಡಿಲಿ ಏನಾರ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆದಾಗ, ಇಲ್ಲ ನರ್ವ್ ಇರಿಟೇಟ್ ಆದಾಗ, ಅದು ಯೂಶಲಿ ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ಸೆಟ್ಲ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಾಗಿಲ್ಲ. ಬಟ್ ಸ್ಮೈಲಲ್ಲಿ ಆ ಥರ ಏನಾರ ಪ್ರಾಬ್ಲಮ್ ಆಗ್ತಾ ಇದ್ರೆ ಖಂಡಿತ ಎಲ್ಲೋ ನರದ ಮೇಲೆ ಒತ್ತಡ ಬೀಳ್ತಾ ಇದೆ. ಸೊ ಹಾಗಾಗಿ ನಾವು ಅಪ್ರಾಪ್ರಿಯೇಟ್ ಡಾಕ್ಟರ್ ಹತ್ರ ಹೋಗಿ, ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್ ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಎಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಿಳುವಳಿಕೆ ಮಾಡೋದು ಒಳ್ಳೇದು.
ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮುಖದ ಪಾರ್ಶ್ವವಾಯು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಸ್ಟ್ರೋಕ್ ಅನ್ನುವಂಥದ್ದು ನಾವು ಕೇಳಿದ್ದೀವಿ. ಫೇಶಿಯಲ್ ಪ್ಯಾಲ್ಸಿ ಅಥವಾ ಫೇಶಿಯಲ್ ಪ್ಯಾರಾಲಿಸಿಸ್ ಅನ್ನುವಂಥದ್ದು ಏನು, ಯಾವೆಲ್ಲ ಕಾರಣಕ್ಕಾಗುತ್ತೆ, ಜೊತೆಗೆ ಮುಖ್ಯವಾಗಿ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ಒಂದ್ಸತಿ ಫೇಶಿಯಲ್ ಪ್ಯಾರಾಲಿಸಿಸ್ ಆಗಿಬಿಟ್ರೆ ಅದು ಸರಿಯಾಗೋದೇ ಇಲ್ಲ ಅನ್ನುವಂಥದ್ದು. ಅದನ್ನೆಲ್ಲವನ್ನ ಮಿತ್ನ ನೀವು ಕ್ಲಾರಿಫೈ ಮಾಡಿದ್ರಿ ನಮಗೆ ಯಾವ ರೀತಿಯಾಗಿ ಫೇಶಿಯಲ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿಯನ್ನು ಮಾಡಿಸ್ಕೊಳ್ಬೋದು ಅಂತ ಹೇಳಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬೆಲ್ಸ್ ಪ್ಯಾಲ್ಸಿ ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ತಡಿಬೋದು ಅಥವಾ ಬಂದಾಗ ಇಮಿಡಿಯೇಟಾಗಿ ಯಾವ ರೀತಿಯಾಗಿ ನೀವು ಟ್ರೀಟ್ಮೆಂಟನ್ನು ಪಡ್ಕೊಳ್ಬೋದು. ಜೊತೆಗೆ ಯಾವುದೇ ಒಂದು ಸಂದೇಹ ಬೇಡ ಅಥವಾ ಭಯ ಬೇಡ. ರಿಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮ ಸ್ಮೈಲ್ ಕರೆಕ್ಷನ್ ಇರ್ಬೋದು ಅಥವಾ ಮುಖದ ಒಂದು ಭಾಗದ ಯಾವುದೇ ಒಂದು ಡ್ಯಾಮೇಜ್ ಆದರೂ ಕೂಡ ರಿಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿ ಸರಿ ಮಾಡಿಸ್ಕೊಳ್ಬೋದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದಂಥ ಡಾಕ್ಟರ್ ವಿಶ್ವಾಸ್ ವಿಜಯ್ ದೇವ್ ಸರ್ ತಿಳಿಸ್ಕೊಟ್ರು. ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅಥವಾ ಈ ರೀತಿಯಾದ ಲಕ್ಷಣಗಳು ನಿಮಗೇನಾದ್ರು ಕಾಣಿಸ್ಕೊಂಡಲ್ಲಿ ಟ್ರಸ್ಟ್ವೆಲ್ ಹಾಸ್ಪಿಟಲ್, JC ರೋಡ್, ಬೆಂಗಳೂರು, ಇಲ್ಲಿಗೆ ನೀವು ಭೇಟಿಯನ್ನು ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.